ಇದು ಎಷ್ಟು ನಿರಾಶಾದಾಯಕವಾದಂಥ ಬಜೆಟ್ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಕೂಡ ಗೊತ್ತಾಗಿದೆ. ಖಂಡಿತ ಈ ರೀತಿ ಬಜೆಟ್ಟು ನಾವು ಯಾರು ಕೂಡ ಊಹೆ ಮಾಡಿರಲಿಲ್ಲ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಬೇಸರದಿಂದ ಹೇಳ್ಬೇಕಾಗ್ತದೆ. ಜೊತೆಯಲ್ಲಿ ಇವತ್ತು ಸುಮಾರು 7 ಲಕ್ಷದಕ್ಕಿಂತ ಹೆಚ್ಚು 8 ಲಕ್ಷ ಮೀರಿ ಹೋಗೋ ರೀತಿಯಲ್ಲಿ ಇವರು ಸಾಲವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ರಾಜ್ಯವನ್ನ ಎಲ್ಲಿಗೆ ಕೊಂಡೊಯ್ತಾರೆ ಅಂತಕ್ಕಂಥದ್ದು ನಮ್ಮ ಯಾರಿಗೂ ಕೂಡ ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇನ್ನ %1.9 ಇವರು ಸಾಲ ಮಾಡಿದ್ರೆ 25% ಅವ್ರ ಸಾಲವನ್ನ ಮಾಡಲಿಕ್ಕೆ ಅರ್ಹತೆ ಇದ್ದಂಥದ್ದು ಕೂಡ ಪೂರ್ಣ ಪ್ರಮಾಣ ಮುಗಿಸುವಂಥದಕ್ಕೆ ಇವರು ಒಂದು ಟಾರ್ಗೆಟ್ ಹಾಕೊಂಡಿರ್ಬೇಕು ಅಂತ ನಾವು ಭಾವಿಸ್ಕೋತೀವಿ. ಇವರು ಅಚೀವ್ಮೆಂಟ್ ಅಂದ್ರೆ ಸಾಲ ಮಾಡೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಏನೋ ಅಂತಕ್ಕಂಥದ್ದು ಈ ಸರ್ಕಾರದಲ್ಲಿ ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನೀರಾವರಿ ಇಲಾಖೆಗಾಗ್ಬೋದು ಮತ್ತೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಾಗ್ಬೋದು ಇದ್ಯಾವುದಕ್ಕೂ ಕೂಡ ಕೊಟ್ಟಿಲ್ಲ. ಒಂದೇ ಒಂದು ನಾವು ಗಮನಿಸಿದ್ದು, ನಾವು ಇನ್ನೂ ಕೂಡ ಹೆಚ್ಚಿನ ನಿರೀಕ್ಷಣೆ ಇಟ್ಕೊಂಡಿದ್ವಿ, ಏನು ಮನೆಗಳು ಕೊಡೋದ್ರಲ್ಲಿ. ಮನೆಗಳು ಕೊಡೋದಕ್ಕೆ ಒಂದು ಏನು $1,20,000 $30,000 ಇತ್ತು, ಅದನ್ನ 2 ಲಕ್ಷ ಜನರಲ್ಗೆ 3 ಲಕ್ಷ SC ST ಕೊಟ್ಟಿರ್ತಕ್ಕಂಥದ್ದು ಒಂದು ಸ್ವಲ್ಪ ಸುಧಾರಣೆ. ಆದರೂ ಕೂಡ ಸಾಲ ಮಾಡ್ಕೊಳ್ಳೋದ್ರಲ್ಲಿ 3 ಲಕ್ಷದಲ್ಲಿ ಯಾರು ಕೂಡ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸಾಲಗಾರ ಅಲ್ಲದ ರೀತಿಯಲ್ಲಿ ಅವ್ರಿಗೆ ಕನಿಷ್ಠ ಒಂದು 5 ಲಕ್ಷನಾರು ಕೊಟ್ಟಿದ್ರೆ ಒಂದು ಸಣ್ಣ ಸೂರಾರು ಕಟ್ಕೊಂಡು ಸಾಲಗಾರ ಅಲ್ಲದ ರೀತಿಯಲ್ಲಿ ಅವರು ವಾಸ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇತ್ತು. ಈ ರೀತಿ ಇವರು ನಿರಾಶಾದಾಯಕವಾದಂಥ ಬಜೆಟನ್ನು ಇವತ್ತು ನೀರಾವರಿಗೆ ಇವರಿಗೆ ಈ ಹಿಂದಿನ ಪ್ರಣಾಳಿಕೆಗಳಲ್ಲಿ ಹೇಳಿದಂಥದ್ದು ಇವರ ವೀರಾವೇಶದ ಭಾಷಣಗಳು ಚುನಾವಣೆಗೆ ಮುಂಚೆ ಮಾಡಿದಂಥದ್ದು ನಾವು ನೋಡಿದ್ರೆ ಅಪ್ಪರ್ ಭದ್ರಾ ಇರ್ಬೋದು, ಹೇಮಾವತಿ ಇರ್ಬೋದು, ಎತ್ತಿನೊಳೆ ಇರ್ಬೋದು, ಇವೆಲ್ಲ ಯೋಜನೆನೂ ಕೂಡ ನಮ್ಮ ಸರ್ಕಾರ ಬಂದರೆ ಪೂರ್ಣ ಮಾಡ್ತೀವಿ ಅಂತ ಎದೆ ತಟ್ಕೊಂಡು ಹೇಳ್ತಾ ಇದ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ. ಆದರೆ ಇವತ್ತು ಅದಕ್ಕೆ ಎಷ್ಟು ಹಣ ಇಟ್ಟಿದ್ದಾರೆ? ಇವತ್ತು ನಾವೆಲ್ಲ ಸರಾಸರಿ ಆಲೋಚನೆ ಮಾಡಿದ್ರೆ 5,000 ಕೋಟಿನೂ ಕೂಡ ಅದಕ್ಕೆ ಇಡ್ತಾ ಇಲ್ಲ ನೀರಾವರಿಗೆ. ಅವ್ರು 30,000 ವರ್ಷಕ್ಕೆ 30,000 ಹಣವನ್ನ ನೀರಾವರಿಗೆ ಮೀಸಲಾಗಿಡ್ತೀವಿ ಅಂತಕ್ಕಂಥವ್ರು ನಾವೆಲ್ಲದನ್ನು ಕೂಡ ಇದನ್ನ ಪರಿಶೀಲನೆ ಮಾಡಿದ್ರೆ ಸುಮಾರು 5,000 ಅಷ್ಟೇ ಅವರು ಇಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತಕ್ಕಂಥದ್ದನ್ನ ಒಂದು ಬೇಸರದಿಂದ ಹೇಳಲಿಕ್ಕೆ ಆಗ್ತದೆ ಅಂತಕ್ಕಂಥದ್ದು. ಮತ್ತೆ SC ST ಇವತ್ತು ನೋಡಿದಿರ ನೀವು, ಯಾವುದ್ರಲ್ಲೂ ಕೂಡ ಅಂಕಿಅಂಶಗಳಿಲ್ಲ ಅಲ್ಲಿ. ಒಂದೊಂದು ಇಲಾಖೆದು ಕೂಡ ಇವತ್ತು BCM SC ST ಎಲ್ಲ ನಿಗಮಗಳು ಕೂಡ ಒಟ್ಟುಗೂಡಿಸ್ಕೊಂಡು ಇವರು ಶೇಕಡ ಇಷ್ಟನ್ನ ಅದಕ್ಕೆ ಅನುದಾನ ಇಡಲಾಗಿದೆ ಅಂತ ಹೇಳಿದ್ದಾರೆ. ಅದೆಲ್ಲ ನಿಗಮಗಳು ಬೇರೆ ಬೇರೆ ನಿಗಮ ಮಾಡಿರೋದಕ್ಕೆ ನೀವು ಆ ನಿಗಮಗಳಿಗೆ ಒಂದು ಶಕ್ತಿ ತುಂಬುವಂಥದ್ದು ಕೆಲಸ. ಜನಾಂಗ ಎಷ್ಟಿದೆ, ಜನಾಂಗಕ್ಕೆ ಶೇಕಡವಾರು ಮೀಸಲಾತಿಯನ್ನ ನೀವು ಘೋಷಣೆ ಮಾಡಿ ಅದಕ್ಕೆ ತಕ್ಕಂತೆ ನೀವು ಅದಕ್ಕೆ ಅನುದಾನವನ್ನು ಕೊಡಬೇಕಲ್ವಾ. ಅದನ್ನು ಬಿಟ್ಟು ಈ ಬ್ಯಾಕ್ವರ್ಡ್ ಕ್ಲಾಸು, ಮೈನಾರಿಟಿ, SC ST ಎಲ್ಲದನ್ನು ಸೇರಿಸಿ ಇಷ್ಟು ಅಂತ ಒಂದು ಪ್ಯಾಕೇಜ್ ರೀತಿಯಲ್ಲಿ ಮಾಡಿದ್ರಲ್ಲ, ಅದು ಯಾವ್ದಾವ್ದಕ್ಕೆ ಖರ್ಚು ಮಾಡ್ತೀರಾ ಸ್ವಾಮಿ? ಖಂಡಿತ ಈ ರೀತಿ ಜನಗಳಿಗೆ ಕಣ್ಣೊರೆಸ್ತಕ್ಕಂಥ ಕೆಲಸ ಈ ಬಜೆಟ್ ಮುಖಾಂತರ ಆಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಯಲ್ಲಿ ಇವತ್ತು ಸಾಲಗಾರರಲ್ಲಿ ಇಡೀ ದೇಶದಲ್ಲೇ 2-3 ಸ್ಥಾನಕ್ಕೆ ನಮ್ಮ ರಾಜ್ಯ ಬರೋದ್ರಲ್ಲಿ ಸಂಶಯ ಇಲ್ಲ. ಈ ರೀತಿಯಲ್ಲಿ ಇವರು ಯಾವುದೇ ವಿದ್ಯಾ ಕ್ಷೇತ್ರಕ್ಕೂ ಶೈಕ್ಷಣಿಕವಾಗಿ ಎಲ್ಲ ಕೂಡ ಕುಂಠಿತ ಆಗಿರ್ತಕ್ಕಂಥದ್ದು ಇದೆಲ್ಲದನ್ನು ನೋಡಿದಾಗ ಖಂಡಿತ ಇದು ನಿರಾಶಾದಾಯಕವಾದಂಥ ಬಜೆಟ್ಟು. ಮತ್ತೆ ಇವರು ಎಲ್ಲ ಒಂದು 3 ವರ್ಷದ ನೀವೆಲ್ಲ ಹಳೆಯ ಒಂದು ಬಜೆಟ್ ಬುಕ್ ಅನ್ನು ತೆಗೆದು ನೋಡಿ. ನಾವು ಯಾಕೆ ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಒಂದ್ ಕಡೆ ಅಳಕಿರ್ಬೋದು ಅಂತ ನಾನು ಭಾವಿಸ್ಕೋತೀನಿ. ಹಿಂದೆ ಏನು ಇದನ್ನ ಬರೀತಾರಲ್ಲ, ಅನಕ್ಷರ್ ಬರೀತಾರಲ್ಲ, ಅನಕ್ಷರಲ್ಲಿ ಯಾವತ್ತೂ ಕೂಡ ಆ ಯಾವುದು ಯೋಜನೆಗೆ ಇಷ್ಟು ಕೊಡ್ತೀನಿ ಅಂತ ಯಾವತ್ತೂ ಕೂಡ ಘೋಷಣೆ ಆಗಿರ್ಲಿಲ್ಲ. ಆದ್ರೆ ಈ ಸಲ ಬಜೆಟ್ನಲ್ಲಿ ಈ ಊರಿಗೆ ಇಷ್ಟು ಅಂತಕ್ಕಂಥದ್ದನ್ನು ಕೂಡ ಘೋಷಣೆ ಮಾಡಿರೋದು ನೋಡಿದ್ರೆ ಎಲ್ಲೋ ಮುಂದಕ್ಕೆ ಯಾರು ಮುಖ್ಯಮಂತ್ರಿಗಳು ಬಂದ್ರೆ ಅದನ್ನು ಬದಲಾಯಿಸ್ಬಿಟ್ಟವರು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಹಿಂದೆ ಯಾವ ಗ್ರಾಮ ಎಲ್ಲದನ್ನು ಕೂಡ ಬರೆದಿರ್ತಕ್ಕಂಥದ್ದನ್ನ ನೀವು ಗಮನಿಸಬೇಕಾಗ್ತದೆ. ಈ ಸತಿ ಬಜೆಟ್ ಅಲ್ಲಿ ಹೊಸದಾಗ ಅದೊಂದನ್ನ ಪ್ರಿಂಟ್ ಮಾಡಿದ್ದಾರೆ ಬಿಟ್ರೆ ಖಂಡಿತ 180 ಪೇಜಲ್ಲಿ 182 ಪೇಜು ಅವ್ರು ಓದಂಥದ್ದು. ನೀರು ಕುಡಿದಂಗೆ ಓದಿದ್ದು ಒಂದೇ ಸಾಧನೆ ಬಿಟ್ರೆ ಬೇರೆ ಏನು ಅಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಇದು ರಾಜ್ಯದ ಅಭಿವೃದ್ಧಿಗಲ್ಲ. ಇವರು ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇವರೊಂದು ಸಾಧನೆ ಇಟ್ಕೊಂಡಿದ್ದಾರೆ. 100 ಕಾಂಗ್ರೆಸ್ ಆಫೀಸ್ಗಳನ್ನ ರಾಜ್ಯದಲ್ಲಿ ತೆರಿಬೇಕು ಅಂತಕ್ಕಂಥದ್ದು ಇವರು ಒಂದು ಇದನ್ನ ಏನೋ ಒಂದು ಘೋಷಣೆ ಗುರಿನ ಇಟ್ಕೊಂಡಿದ್ದಾರೆ. ಯಾಕೆ ನಿಮಗೆ ಮತ ಹಾಕ್ದಂತ ಜನಗಳ ಬಗ್ಗೆ ಅವರಿಗೆ ಒಳ್ಳೆ ಕಾರ್ಯಕ್ರಮ ಕೊಡಬೇಕು ಅಂತಕ್ಕಂಥದ್ದು ಒಂದು ಗುರಿ ಇಟ್ಕೊಳ್ಳೋಕೆ ನಿಮಗೆ ಯೋಗ್ಯತೆ ಇಲ್ವಾ? ಖಂಡಿತ
ಇವ್ರ ಆ ಕಚೇರಿಗಳು ಸರ್ಕಾರಿ ಗೋಮಾಳಗಳನ್ನ ಯಾರಿಗೂ ಜನಗಳಿಗೆ ಕೊಡಬಾರ್ದು, ರೈತರಿಗೆ ಕೊಡಬಾರ್ದು ಅಂತ ಘೋಷಣೆ ಮಾಡ್ತೀರಾ. ಯಾವ್ದಾರ ಪಟ್ಟಣದ ಪಕ್ಕ 3 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಯಾರಿಗೂ ಕೊಡಬಾರ್ದು ಅಂತೀರಾ, ಆದ್ರೆ ಕಾಂಗ್ರೆಸ್ ಕಚೇರಿಗೆ ಮಾತ್ರ ಕೊಡ್ಬೋದು. ಈ ರೀತಿ 100 ಕಾಂಗ್ರೆಸ್ ಆಫೀಸ್ ಕಚೇರಿಗಳು ತೆರೆಯೋಕ್ಕೆ ನಿಮಗೆ ಸ್ವೇಚ್ಛಾಚಾರ ಖರ್ಚು ಮಾಡೋಕ್ಕೆ ನಿಮ್ಮ ಪಾರ್ಟಿ ದುಡ್ಡ ಇದು? ಜನಗಳ ತೆರಿಗೆ ಬೆವರಿನ ಹಣ ಇರೋದ್ರಿಂದ ಖಂಡಿತ ಈ ತರ ಎಲ್ಲ ಲಂಗು ಲಗಾಮಿಲ್ದಂಗೆ ಹೋಗ್ತಾ ಇರ್ತಕ್ಕಂಥದ್ದು, ಮತ್ತೆ ಯಾರದೇ ಒಂದು ಭಯ ಭಕ್ತಿ ಇಲ್ದಂಗೆ ಹೋಗ್ತಾ ಇರ್ತಕ್ಕಂಥದ್ದು ಇವ್ರು ನೋಡಿದ್ರೆ ಖಂಡಿತ ಇವರು ರಾಜ್ಯವನ್ನ ಒಂದು ಧೂಳಿಪಟ ಮಾಡಕ್ ಹೋಗ್ತಾರೆ ಅಂತಕ್ಕಂಥದ್ದು ನಮ್ಗೆಲ್ಲೋ ಕೂಡ ಆತಂಕ ಇದೆ. ಜನಗಳು ಕೂಡ ಎಚ್ಚೆತ್ಕೋಬೇಕಾಗ್ತದೆ. ಇಂಥ ಒಂದು ನಿರ್ಧಾರಗಳು, ಈ ಭಾಗ್ಯಗಳು ಕೊಟ್ವಿ ಅಂತಕ್ಕಂಥ ಹೆಸರಿನಲ್ಲಿ ಎಲ್ಲಾ ರೀತಿಯಲ್ಲೂ ಎಲ್ಲದಕ್ಕೂ ಕಡಿವಾಣ ಹಾಕೊಂಡು SC ಎಸ್ ಹಣವನ್ನ ನುಂಗ್ಕೊಂಡು ಬೇರೆ ಬೇರೆ ನೀರಾವರಿ ಹಣವನ್ನ ಎಲ್ಲದನ್ನು ಕೂಡ ಅದಕ್ಕೆ ವಿನಿಯೋಗ ಮಾಡಿಕೊಂಡು ಇಷ್ಟು ಸ್ವೇಚ್ಛಾಚಾರವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಖಂಡಿತ ಇದಕ್ಕೆ ತಕ್ಕ ಪಾಠನ ಜನಗಳು ಕಳಿಸ್ಬೇಕಾಗ್ತದೆ. ನಾವು ಕೂಡ ಎರಡೂ ಪಕ್ಷದವರು ಒಟ್ಟಾಗಿ ನಾವು ಸದನದ ಒಳಗಡೆ ಹೊರಗಡೆ ಅದನ್ನು ಹೋರಾಟ ಮಾಡಿ ನಾವು ಇವತ್ತು ಇವರು ಬೆತ್ತಲೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗ್ತೀವಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಔಟ್ ಗೋಯಿಂಗ್ CM ಬಜೆಟ್. ಆ ಬಜೆಟ್ ನಲ್ಲಿ ನೀವು ನೋಡಿರ್ಬೋದು ಎಲ್ಲ ಅನೆಕ್ಸ್ಟರ್ಸ್ ಆಗ್ತಿದ್ರಲ್ಲ, ಹಿಂದೆ 3-4-5 ಪೇಜ್ ಏನಿದೆ ಅದರಲ್ಲಿ ಗ್ರಾಮಗಳ ಹೆಸರು, ಊರಿನ ಹೆಸರುಗಳು, ತಾಲೂಕು ಹೆಸರುಗಳನ್ನ ವಿಂಗಡಣೆ ಹೆಸರು ಮುದ್ರಿಸಿರೋದು ಇದೇ ಪ್ರಥಮ ಬಾರಿಗೆ. ಯಾವ ಬಜೆಟ್ ಬುಕ್ ಅಲ್ಲೂ ಕೂಡ ಅದಿಲ್ಲ. ಖಂಡಿತ ಇದನ್ನ ನೋಡಿದ್ರೆ ಯಾರು ಮುಂದೆ ಬಂದವರು ನಾನು ಘೋಷಣೆ ಮಾಡಿರೋದು ಬದಲಾಯಿಸ್ತಾರೇನೋ ಅಂತಕ್ಕಂಥ ಆತಂಕ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾಡ್ತಾ ಇದೆ ಅಂತ ಕಾಣಿಸ್ತದೆ. ಕಪ್ಪು ಪತ್ರ ಒಂದು ನಮ್ಮ ಪಕ್ಷದ ವತಿಯಿಂದ ಒಂದು ಈ ಸರ್ಕಾರದ ಶ್ವೇತ ಪತ್ರ ಅವರು ಬಿಡುಗಡೆ ಮಾಡಲ್ಲ, ಅವ್ರಿಗೆ ಮಾಡಕ್ಕೆ ಅವರಿಗೆ ಸಾಧ್ಯ ಇಲ್ಲ. ನಾವು ಇವ್ರ ಕರಾಳ ಮುಖಗಳನ್ನ ನಾವೆಲ್ಲರೂ ಕೂಡ ಇವತ್ತು ಸಮಾಜಕ್ಕೆ ಬಿತ್ತರಿಸಲಿಕ್ಕೆ ನಾವು ಮುಂದಾಗ್ತಾ ಇದ್ದೇವೆ. ಬನ್ನಿ, ನನಗೊಂದು ನಮ್ಮ ಶಾಸಕರಿಗೆ ಕೊಡೋಣ. ಓಪನ್ ಮಾಡಿ ಹಿಂದೆಗಡೆಗೆ ಇಟ್ಕೊಳ್ಳಿ ಅಣ್ಣ. ಅಲ್ಲಿ ಕೊಡಿ, ಕಾಪಿ ಕೊಡಿ. ಯಾರಿಗೆ? ಅವ್ರಿಗೆಲ್ಲ ಪ್ರಶ್ನೆ ಸಬ್ಸ್ಕ್ರಿಪ್ಟ್ ಮಾಡ್ತೀವಿ. ಓಕೆ ನಿಮ್ಮ ಭೋಜನ ತಾವು ಮಾತಾಡ್ತೀರಾ? ತಾವು ಮಾತಾಡಿದ್ರೆ ಮಾತಾಡಿ. ಇಲ್ಲ ಭೋಜನ ಮಾತಾಡೋಣ. ಮಾತಾಡಿ. ಆತ್ಮೀಯ ಎಲ್ಲ ಮಾಧ್ಯಮ ಸ್ನೇಹಿತರೆ, ಪಕ್ಷದ ಯುವ ನಾಯಕರು, ನಮ್ಮ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ನಮ್ಮ ಪಕ್ಷದ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಪಕ್ಷದ ಎಲ್ಲ ಮುಖಂಡರುಗಳೇ, ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ದಾಖಲೆ ಬಡ್ಜೆಟ್ ಅಂತ ಹೇಳಿ 17ನೇ ಬಾರಿಗೆ ಕರ್ನಾಟಕ ರಾಜ್ಯದ ಬಜೆಟನ್ನು ಇವತ್ತು ಮಂಡನೆ ಮಾಡಿದ್ದಾರೆ. ಮಂಡನೆ ಮಾಡಿ ಈಗಾಗಲೇ ಓದಿ ಕೂಡ ಮುಗಿದಿದೆ. ಬೇರೆ ಎಲ್ಲ ವಿಚಾರಗಳನ್ನು ನಾವೀಗಾಗಲೇ ಅದಕ್ಕೆ ಆ ಬಜೆಟನ್ನು ನೋಡಿದ ಮೇಲೇ ಪೂರಕವಾಗಿರ್ತಕ್ಕಂಥ ಕರ್ನಾಟಕದ ಆರ್ಥಿಕ ಚಾರ್ಜ್ ಶೀಟನ್ನು ನಮ್ಮ ಪಕ್ಷದ ವತಿಯಿಂದ ಈಗ ತಾನೇ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ. ಈ ಚಾರ್ಜ್ ಶೀಟ್ ಪುಸ್ತಕ ಬಿಡುಗಡೆ ಮಾಡಿದ ಉದ್ದೇಶವನ್ನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡುವಾಗ ಮಾತಾಡ್ತಾರೆ. ಅಂದರೆ ಈ ಬಡ್ಜೆಟ್ನಲ್ಲಿ ಯಾವುದೇ ಥರದ ಉರುಳಿಲ್ಲ, ತಿರುಳಿಲ್ಲ, ರಾಜ್ಯದ ಜನತೆಗೆ ಯಾವುದೇ ರೀತಿ ಸಹಕಾರಿಯಾಗಿರ್ತಕ್ಕಂಥ
ವ್ಯವಸ್ಥೆಗೆ ಅನುಗುಣವಾಗಿರ್ತಕ್ಕಂಥ ಬಡ್ಜೆಟ್ ಅಲ್ಲ ಅನ್ನೋ ವಿಚಾರದಲ್ಲಿ ಈ ಚಾರ್ಜ್ ಶೀಟನ್ನು ತಯಾರು ಮಾಡಿರ್ತಕ್ಕಂಥದ್ದು. ಇವತ್ತು ಪ್ರಥಮವಾಗಿ ಅವ್ರು ಹೇಳಿದ್ದಾರೆ ಸರ್ವೋದಯವಾಗಲಿ ಸರ್ವರಲಿ ಅಂತ. ಅದು ನಾಣ್ಣುಡಿ ಹೇಳಿರ್ತಕ್ಕಂಥ ನಮ್ಮ ಕವಿವಾಣಿಗಳು ಹೇಳಿರ್ತಕ್ಕಂಥ ಸರ್ವೋದಯವಾಗಲಿ ಸರ್ವರಲಿ ಅಂತ ನಮ್ಮ ರಾಷ್ಟ್ರಕವಿ, ಯುಗದ ಕವಿ, ಜಗದ ಕವಿ ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು ಸರ್ವೋದಯವಾಗಲಿ ಸರ್ವರಲಿ ಅಂತ. ಕಳೆದ ಬಾರಿ ಬಡ್ಜೆಟ್ ಪುಸ್ತಕದಲ್ಲೂ ಇದನ್ನು ಭಾಳ ಉಲ್ಲೇಖ ಮಾಡಿ 3-4 ಲೈನ್ ಇನ್ನೂ ಜಾಸ್ತಿ ಹೇಳಿದರು. ಇವತ್ತೆಲ್ಲೋ ಒಂದು ಕಡೆ ಒಂದು ಲೈನ್ ಸೇರಿಸಿದ್ದಾರೆ. ಯಾವ ರೀತಿ ಸರ್ವೋದಯ ಆಗ್ತದೆ ಸರ್ವರಲ್ಲಿ ಅನ್ನೋದು ಈ ಬಡ್ಜೆಟ್ ಪುಸ್ತಕವನ್ನು ತಾವು ಓದಿದರೆ ನಿಮ್ಗೆ ಗೊತ್ತಾಗ್ತದೆ ವಿಷಯ. ಅದು ಡಿಸ್ಕಷನಲ್ಲಿ ನಾವು ಅಸೆಂಬ್ಲಿಯಲ್ಲಿ ಮತ್ತು ಮೇಲ್ಮನೆಯಲ್ಲಿ ಮತ್ತು ಕೆಳಮನೆಯಲ್ಲಿ ನಮ್ಮ ಶಾಸಕರೆಲ್ಲ ಸಮರ್ಥವಾಗಿದ್ದಾರೆ, ಮುಂದೆ ಎದುರಿಸ್ತೀವಿ. ನಮ್ಮ ಪಕ್ಷ ಕೂಡ ಅದನ್ನು ಸರ್ವೋದಯ ಯಾವ ರೀತಿ ಮಾಡಿದ್ದೀರಿ ಅನ್ನೋ ವಿಚಾರನ ಚರ್ಚೆಗೆ ಮಾತಾಡ್ತೀವಿ. ಭಾಳಷ್ಟು ಸಮಯ ಇಲ್ಲ. ಇವತ್ತು ರಾಜ್ಯದಲ್ಲಿ ಉದ್ಯೋಗಗಳನ್ನು, ಖಾಲಿ ಇರ್ತಕ್ಕಂಥ ಉದ್ಯೋಗಗಳನ್ನು ಭರ್ತಿ ಮಾಡೋ ಮುಖಾಂತರ ನಮ್ಮ ರಾಜ್ಯದ ಜನರಿಗೆ ಸರ್ವೋದಯವನ್ನು ಮಾಡ್ತೀವಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಲ್ಲಿ ಫಿಗರ್ ಕೂಡ ಹಾಕಿದ್ದಾರೆ, ಸುಮಾರು 53,000 ಉದ್ಯೋಗಗಳನ್ನು ಭರ್ತಿ ಮಾಡ್ತೀವಿ ಅಂತ ಪ್ರತಿ ವರ್ಷವೂ ಹಾಕಿದ್ದಾರೆ ಈಗಾಗಲೇ. ಈಗ ನಾನು ಕೇಳೋದು, ನೀವೇ ಒಪ್ಕೊಂಡಿದ್ದೀರಿ ಸುಮಾರು ಮೋರ್ ದ್ಯಾನ್ 50-52% ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳನ್ನು ಸೇರಿಕೊಂಡು ಸುಮಾರು 68 ಇಲಾಖೆಗಳಲ್ಲಿ 2.5 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಖಾಲಿ ಇದೆ. 2.5 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಖಾಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು 53,000ವನ್ನು ಭರ್ತಿ ಮಾಡಿದಿರಿ. ಮಾಡ್ತೀವಿ ಅಂತ, ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಿದಿರಿ, ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ. ಈ ತಯಾರಿ 53,000ಕ್ಕೆ ಸೀಮಿತ ಆದರೆ ಉಳಿದ 2 ಲಕ್ಷ ಉದ್ಯೋಗಗಳನ್ನು ಯಾವ ರೀತಿ ನಾವು ಅಲ್ಲಿ ಕಾಂಪೆನ್ಸೇಟ್ ಮಾಡಿ ಜನರಿಗೆ ಉಳಿತಾಗ್ತಕ್ಕಂಥ ಕೆಲಸವನ್ನು ಮಾಡ್ಬೋದು ಅನ್ನೋ ವಿಚಾರವನ್ನು ಈ ಅರ್ಥ ಮಾಡ್ಕೋಬೇಕು. ಜೊತೆಯಲ್ಲಿ ಹೆಲ್ತ್ ಆ್ಯಂಡ್ ಎಜುಕೇಷನ್, ಇಟ್ ಇಸ್ ಎ ಮೋರ್ ಇಂಪಾರ್ಟೆಂಟ್. ಹೆಲ್ತ್ ಆ್ಯಂಡ್ ಎಜುಕೇಷನ್, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಹೆಲ್ತ್ ಆ್ಯಂಡ್ ಎಜುಕೇಷನ್, ಹೆಲ್ತಲ್ಲಿ ನೀವೇ ಒಪ್ಕೊಂಡಿದ್ದೀರಿ ಸುಮಾರು 47% ಉದ್ಯೋಗ ಖಾಲಿ ಇದೆ ಅಂತ. ಈಗಾಗಲೇ ಡಾಕ್ಟರ್ಗಳು ಔಷಧಿ ಸರಿಯಾಗಿ ಸಪ್ಲೈ ಆಗ್ತಾ ಇಲ್ಲ, ಮತ್ತು ಡಾಕ್ಟರ್ಗಳು ಇಲ್ಲ ಅನ್ನೋ ವಿಚಾರದಲ್ಲಿ ಒಪ್ಕೊಂಡು ಆಗಿದೆ. 47% ವೈದ್ಯಕೀಯ ಇಲಾಖೆಯಲ್ಲಿ, ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇಟ್ಕೊಂಡು ಈ ರಾಜ್ಯ ಜನರಿಗೆ ಆರೋಗ್ಯವನ್ನು ಯಾವ ರೀತಿ ನೀವು ಕೊಡ್ತೀರಿ? ಎಜುಕೇಷನಲ್ಲಿ ಮೋರ್ ದ್ಯಾನ್ 55% ನೀವು ಉದ್ಯೋಗ ಖಾಲಿ ಇಟ್ಟಿದ್ರಿ, ಈಗಾಗಲೇ ಇಟ್ಟಿದ್ರಿ. ನೀವು 55% ಉದ್ಯೋಗ ಖಾಲಿ ಇಟ್ಟ ಮೇಲೆ ಹೌ ಡು ಯು ಗೆಟ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್ ಫಾರ್ ಅವರ್ ಚಿಲ್ಡ್ರನ್ಸ್? ಈ ನಾಡಿನ ಉತ್ತಮವಾದ ಕ್ವಾಲಿಟಿ ಆಫ್ ಎಜುಕೇಷನ್ ಮಕ್ಕಳಿಗೆ ಕೊಡೋ ವಿಚಾರದಲ್ಲಿ ಶಿಕ್ಷಕರೇ ಇಲ್ಲದೆ ಇದ್ದರೆ ನೀವು ಯಾವ ರೀತಿ ಅದನ್ನು ತುಂಬ್ತೀರಿ? ಹೆಲ್ತ್ ಆ್ಯಂಡ್ ಎಜುಕೇಷನ್ ವಿಚಾರದಲ್ಲಿ ನೀವು ಹೇಳಬೇಕಾಗ್ತದೆ. ಇವತ್ತು ಕೃಷಿ ಸಾಲದ ವಿಚಾರದಲ್ಲಿ ಮತ್ತೆ ಪ್ರಸ್ತಾಪ ಮಾಡಿದ್ದೀರಿ. ನೀವು 3% ಸಾಲ ಇಷ್ಟು ಲಕ್ಷ ಜನರಿಗೆ, ನಾವು 83 ಲಕ್ಷ ಜನರಿಗೆ ನಾವು ಕೊಟ್ಟಿದ್ದೀವಿ ಅಂತೇಳಿ. ಇದು ಹೊಸ ವಿಚಾರ ಏನಲ್ಲ ನಿಮಗೆ. ಕಳೆದ ನೀವು 17 ಬಡ್ಜೆಟಲ್ಲೂ ತೆಗೀರಿ. ನೀವೇ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಂಥ ಸಂದರ್ಭದಲ್ಲಿ ಸಾಲ ಮನ್ನಾ ಹೇಳಿದಂಥ ವಿಚಾರದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ನಾವು ಅದನ್ನು ಫುಲ್ಫಿಲ್ ಮಾಡಿದ್ದೀವಿ. ನೀವು ಕಾಂಗ್ರೆಸ್ ಸೇರಿದ ಮೇಲೆ ನಿಮ್ಮ ಬಡ್ಜೆಟ್ಗಳು ಎಷ್ಟು ಬಡ್ಜೆಟ್ ಇದೆ ಅಷ್ಟೂ ಬಡ್ಜೆಟ್ ಪುಸ್ತಕವನ್ನು ತೆಗೆದ್ರೆ ಪೇಜ್ ನಂಬರ್ ಚೇಂಜ್ ಇರುತ್ತೆ, ಬಿಟ್ಟರೆ ವಿಷಯಗಳು ಆ ಕಡೆ ಪೇಜಿಂದ ಈ ಕಡೆ ಹೋಗಿದ್ದೆ ಬಿಟ್ಟರೆ ಅದರಲ್ಲಿ ಯಾವುದೇ ಥರದ ಬದಲಾವಣೆ ಆದಂಥದ್ದು ಯಾವುದೂ ಇಲ್ಲ. ಕೃಷಿ ಸಾಲ 3% ಅವತ್ತು ಏನು ನೀವು ಹೇಳಿದ್ರಿ, ಈ 3ನೇ ವರ್ಷದ ನಾನು ಜಾಸ್ತಿ ಮಾತಾಡೋದಿಲ್ಲ. ನೀವು ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿ ಆದಮೇಲೆ ಮೊದಲನೇ ವರ್ಷದಲ್ಲಿ 3% ಸಾಲದಲ್ಲಿ ನೀವು ಬಡ್ಡಿ ಸಾಲವನ್ನು ಏನು ಜನರಿಗೆ ಕೊಡ್ತಾ ಇದ್ರಿ, ಅದನ್ನು ಎಕ್ಸ್ಟ್ರಾ ಹೊಸ ಸಾಲ ಯಾರಿಗೂ ಕೊಟ್ಟಿಲ್ಲ. ನೀವು ತೆಗೀರಿ. ಯಾವ DC ಬ್ಯಾಂಕ್, ನಾನು DC ಬ್ಯಾಂಕ್ ನಿರ್ದೇಶಕನಿದ್ದೀನಿ, ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ನಾನು ಅನೇಕ ಜನ ಇಲ್ಲಿ ಈ ಕೃಷಿ ನಮ್ಮ ಕೋಆಪರೇಟಿವ್ನಲ್ಲಿ ಕೆಲಸ ಮಾಡಿದವರು ಇದ್ದಾರೆ. 0% ಸಾಲ ಅದು ರಿನ್ಯೂವಲ್ ಆಗ್ತಾ ಇದೆ. ಹೊಸ ಸಾಲವನ್ನು ಯಾರಿಗೆ ಕೊಟ್ಟಿದ್ರೆ ತೆಗೀರಿ. ನೀವು ನಿಮ್ದು ಏನು ಮೇಲೆ ಹೇಳಲಿಲ್ಲ, ಕೆಳಗೆ ಹೋಗಲಿಲ್ಲ. ನೀವು ಅವತ್ತು 3ನೇ ವರ್ಷದಲ್ಲಿ ಏನು ಹೇಳಿದಿರಿ ಅದನ್ನೇ ಇವತ್ತು ಮತ್ತೆ ಪುನರುಚ್ಚಾರ ಮಾಡಿದಿರಿ. ನಿಮ್ಮ ಬಜೆಟ್ 3 ವರ್ಷದ ಪುಸ್ತಕದಲ್ಲಿ 10 ಲಕ್ಷ ಸಾಲದವರೆಗೆ ಏರಿಕೆ ಮಾಡಿ ನಾವು ಕೊಡ್ತೀವಿ ಅಂತ ಹೇಳಿದಿರಿ. ಇವತ್ತು ಅದರಲ್ಲಿ ಪ್ರಸ್ತಾಪ ಮಾಡಿಲ್ಲ. ನೀವು 10 ಲಕ್ಷ ಹೇಳಾಗಿದೆ. ನೀವು ಕಳೆದ ಬಾರಿ 2 ಬಡ್ಜೆಟಲ್ಲೂ ಹೇಳಿದಿರಿ, ಈ 3ನೇ ಬಡ್ಜೆಟಲ್ಲೂ ಅದು ಪುನರುಚ್ಚಾರ ಮಾಡಿದಿರಿ. ಬಟ್ ಇದರಲ್ಲಿ ಹೇಳಲಿಲ್ಲ. ನೀವು ಆ 10 ಲಕ್ಷ ಸಾಲವನ್ನು
ಇಲ್ಲಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರು ಇದ್ದಾರೆ. ಕೋಆಪ್ಟಿನಲ್ಲಿ, DC ಬ್ಯಾಂಕ್ನಲ್ಲಿ, ಬೇರೆ ಬೇರೆ ನಮ್ಮ ಅಪೆಕ್ಸ್ ಬ್ಯಾಂಕಲ್ಲಿ ಕೆಲಸ ಮಾಡಿದಂಥ ನಮ್ಮ ಇಲ್ಲಿದ್ದಾರೆ, ಇಲ್ಲಿ ಹರೀಶ್ ಅವರು ಇದ್ದಾರೆ. ಅವರೇ ಅಪೆಕ್ಸ್ ಬ್ಯಾಂಕಿನ ಅವರೇ ದುಡ್ಡು ರಿಲೀಸ್ ಮಾಡೋದು. ಹೇಳಿ, ಒಂದೇ ಒಂದು ರೈತರಿಗೆ ಯಾವುದೇ DCC ಬ್ಯಾಂಕ್ನಲ್ಲಿ 10 ಲಕ್ಷದವರೆಗೆ ಸಾಲ ನಾವು ಕೊಟ್ಟಿದ್ದೀವಿ, ನಮ್ಮ ಅಧಿಕಾರ ಅವಧಿಯಲ್ಲಿ 3 ವರ್ಷದ ಅವಧಿಯಲ್ಲಿ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ನೀವೇನು ಹೇಳ್ತೀರ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೀವಿ. ಒಬ್ಬ ರೈತನಿಗೆ ನಮ್ಮ ಹರೀಶಣ್ಣ ಹೇಳ್ಬೇಕು, ನೀವು ಒಬ್ಬ ರೈತರಿಗೆ ಇಲ್ಲಿ DC ಬ್ಯಾಂಕ್ ಅಧ್ಯಕ್ಷ ಚಂದ್ರಪಟ್ಟಣ ನಮ್ಮ MLA ಶಾಸಕರು ಇಲ್ಲಿದ್ದಾರೆ. 10 ಲಕ್ಷ ಸಾಲದ ಇವ್ರ ಬ್ಯಾಂಕಲ್ಲೂ ಕೂಡ ಕೊಡೋಕ್ಕಾಗಿಲ್ಲ, ನಮ್ಮ ಬ್ಯಾಂಕಲ್ಲೂ ಕೊಡೋಕ್ಕಾಗಿಲ್ಲ. 10 ಲಕ್ಷ ಕೃಷಿ ಸಾಲವನ್ನು ಕೊಡೋಕ್ಕಾಗಿಲ್ಲ. ನೀವು ಬಜೆಟಲ್ಲಿ ಘೋಷಣೆ ಮಾಡಿದ್ರಿ, ನಾವು ಈ ಸಾಲವನ್ನು ಏರಿಸಿದೀವಿ ನಾವು ಅಂತೇಳಿ ಅಂತ ಹೇಳಿದ್ದ. ಹಾಗಾಗಿ ಇದೆಲ್ಲ ಹಸಿ ಸುಳ್ಳಿನ ಬಡ್ಜೆಟ್ ಆಗಿದೆ. ಇವತ್ತು ತೋಟಗಾರಿಕೆ ಬೆಳೆಗಳನ್ನು ಉತ್ತಮಪಡಿಸುವ ಮುಖಾಂತರ ಆ ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ. ಹಣ್ಣು, ಹೂವು, ತರಕಾರಿ ಬೆಳೀತಕ್ಕಂಥದ್ದನ್ನು ಇವತ್ತು ಕೋಲಾರ ಪ್ರದೇಶದಲ್ಲಿರ್ಬೋದು, ನಮ್ಮ ಚಿಕ್ಕಮಗಳೂರು ಇರ್ಬೋದು, ನೀರಾವರಿ ಎಲ್ಲೆಲ್ಲಿದೆ ಆ ನೀರಾವರಿ ಜಾಗದಲ್ಲಿ ಇವತ್ತು ಜಾಸ್ತಿ ಕೃಷಿ ಚಟುವಟಿಕೆಗಳು ನಡೀತಾ ಇರೋದೇ ತೋಟಗಾರಿಕಾ ಬೆಳೆಗಳು. ಈ ತೋಟಗಾರಿಕಾ ಬೆಳೆಗಳ ಬಗ್ಗೆ ನಾವು ಉತ್ತಮ ಪಡಿಸ್ತೀವಿ ಅಂತ ಹೇಳ್ತೀರಿ ಬಿಟ್ರೆ ಯಾವ ರೀತಿ ಉತ್ತಮ ಪಡಿಸ್ತೀರಿ? ಹನಿ ನೀರಾವರಿಗೆ ಯಾವ ರೀತಿ ಎಕ್ಸ್ಟ್ರಾ ನೀವೇನಾರು ಮಾಡಿದಿರಿ ಅಂತೇಳಿ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಹನಿ ನೀರಾವರಿಗೆ 100% ಸಬ್ಸಿಡಿ ಇತ್ತು. ಏನು ಸರ್, 90% ಸಬ್ಸಿಡಿ ಇತ್ತು. ಇವತ್ತು ನೀವೇನು ಸಬ್ಸಿಡಿ ಕೊಡ್ತಾ ಇದ್ದೀರಿ? ನೀವು ಯಾವುದ್ರಲ್ಲಿ ಹೇಳಿದಿರಿ ಹೇಳಿ? ಆ ಕೃಷಿ ಉಪಕರಣಗಳನ್ನು ಭಾಳ ಕ್ವಾಲಿಟಿ ಮಟ್ಟವನ್ನು ಕೊಡ್ತೀವಿ ಅಂತ ಹೇಳಿದ್ರಿ. ಕ್ವಾಲಿಟಿ ಮಟ್ಟ ಏನು ಅಂತೇಳಿ ತೆಗೆದು ನೋಡಿ, ಕ್ಲಾಂಪ್ ಹೆಂಗಿರುತ್ತೆ, ಪೈಪ್ ಹೆಂಗಿರುತ್ತೆ ಅಂತೇಳಿ 3 ದಿವಸಕ್ಕೆ ತಗೊಂಡೋಗಿ ಹಾಕಿದರೆ ಎಲ್ಲ ಕಂಪ್ಲೀಟ್ ಅಂತ ಒಂದು ದುಡ್ಡು ಹೊಡಿಯೋಕ್ಕಂಥ ಕಾರ್ಯಕ್ರಮ ಆಗಿದೆ. ಅದು ಹನಿ ನೀರಾವರಿನ ವಿಚಾರದಲ್ಲೂ ಕೂಡ ತೋಟಗಾರಿಕಾ ಬೆಳೆಗಳನ್ನು ಉತ್ತಮಪಡಿಸೋ ರೀತಿಯಲ್ಲಿ ನಾವು ಮಾಡಿದ್ದೀವಿ ಅಂತ ಇದರಲ್ಲಿ ಓದಿದ್ದೀರಿ ಬಿಟ್ಟರೆ, ಅದು ಓದೋಕ್ಕೆ ಸೀಮಿತ ಆಗಿದೆ ಬಿಟ್ಟರೆ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಯಾವುದೇ ವಿಚಾರಗಳು ಅಲ್ಲಿ ಕಾಣ್ತಾ ಇಲ್ಲ. ಇನ್ನು ಹಳದಿ ರೋಗ ಮತ್ತು ತೆಂಗಿಗೆ ಕಪ್ಪು ತಾಳೆ ಉಳಿದ ಬಗ್ಗೆ ಕೂಡ ಮಾತಾಡಿದಿರಿ. ಎಷ್ಟು ಮೀಸಲಾಗಿಟ್ಟಿದ್ದೀರಿ ನೀವು? ಎಷ್ಟು ಮೀಸಲಾಗಿಟ್ಟಿದ್ದೀರಿ? ಕೇವಲ 10 ಕೋಟಿ ಬಲಣ್ಣ ಅದರಲ್ಲಿ ಹೇಳಿರ್ತಕ್ಕಂಥದ್ದು 10 ಕೋಟಿ ಹೇಳಿದ್ದಾರೆ, ಎಲ್ಲ ಸೇರಿ 10 ಕೋಟಿ. ಸ್ವಾಮಿ, ಇವತ್ತು ಅಡಿಕೆ ಒಂದರಲ್ಲಿ GST ಎಷ್ಟನ್ನ ಕೊಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಸಾವಿರಾರು ಕೋಟಿ ರೂಪಾಯಿನ ಆದಾಯವನ್ನ ಈ ರಾಜ್ಯದಲ್ಲಿ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರ ಪರಿಸ್ಥಿತಿ, ಅದರಲ್ಲಿ ವಿಶೇಷವಾಗಿ ಮಲೆನಾಡಲ್ಲಿರ್ತಕ್ಕಂಥ ಅಡಿಕೆ ಬೆಳೆಗಾರರ ಪರಿಸ್ಥಿತಿ, ಮಂಗಳೂರಿಂದ ಹಿಡಿದು ಚಿಕ್ಕಮಗಳೂರಿಂದ ಹಿಡಿದು ಶಿವಮೊಗ್ಗದಿಂದ ಹಿಡಿದು ಇರ್ತಕ್ಕಂಥ ಎಲ್ಲ ಅಡಿಕೆ ಬೆಳೆಗಾರರ ಪರಿಸ್ಥಿತಿ ಬಹಳ ದಾರುಣವಾಗಿದೆ. ಹಳದಿ ರೋಗದಿಂದ, ಆಮೇಲೆ ಇನ್ನೊಂದು ಕಪ್ಪು ಚುಕ್ಕಿ, ಇದರಿಂದ ಸಂಪೂರ್ಣ ಅಡಿಕೆ ಬೆಳೆ ನಾಶವಾಗಿದೆ. ನೀವು 10 ಕೋಟಿ ರೂಪಾಯಿ ಯಾತಕ್ಕೋಸ್ಕರ ಮೀಸಲಾಗಿಟ್ಟಿದ್ದೀರಿ? ಆ ರೋಗ ನಿವಾರಣೆ ಮಾಡೋಕ್ಕೋಸ್ಕರ ಇಟ್ಟಿದ್ರ? ಅಥವಾ ಕೃಷಿ ಸಂಶೋಧನಾ ಕೇಂದ್ರಗಳನ್ನು ಅಥವಾ ತೋಟಗಾರಿಕಾ ಬೆಳೆಗಳ ಸಂಶೋಧನಾ ಕೇಂದ್ರಕ್ಕೆ ಏನಾದರೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಆ ರೋಗವನ್ನು ತಡೆಯತಕ್ಕಂಥ ವ್ಯವಸ್ಥೆಗೆ ಏನಾದರೂ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಇದರಲ್ಲಿ ಬಜೆಟಲ್ಲಿ ಹೇಳಿದ್ರ ಅಂದರೆ 100ಕ್ಕೆ 100 ಯಾವುದೇ ಥರದ್ದು ಹೇಳಿಲ್ಲ. ತೆಂಗಿನಕಾಯಿ ಬೆಲೆ ಜಾಸ್ತಿ ಆಗಿದೆ, ಕರೆಕ್ಟ್ ಒಪ್ತೀನಿ. ಎಳ್ನೀರು ಬೆಲೆ ಜಾಸ್ತಿ ಆಗಿದೆ, ಒಪ್ತೀನಿ. ಕೊಬ್ಬರಿ ಬೆಲೆ ಜಾಸ್ತಿ, ಯಾಕೆ ಜಾಸ್ತಿ ಆಗಿದೆ? ಮಾಲಿಲ್ಲ. 75% ತೆಂಗು ಬೆಳೆಗಾರರು ಸಂಪೂರ್ಣವಾಗಿ ನಾಶ ಆಗಿದೆ ಬೆಳೆ. ರೋಗದಿಂದ 75 ಬೆಳೆ ಕಮ್ಮಿ ಆದಾಗ, 75% ಬೆಳೆ ಕಡಿಮೆ ಆದಾಗ ಆಟೋಮೆಟಿಕಲಿ ಆ ಕಮೋಡಿಟೀಸ್ದು ರೇಟ್ ಜಾಸ್ತಿ ಆಗಲ್ವಾ? ಆ ರಾಷ್ಟ್ರೀಯ ಕೃಷಿಯಿಂದ ನಮ್ಮ ರೈತರಿಗೆ ಜಾಸ್ತಿ ಆಗಿದೆ ಅಂದರೆ, ನನ್ನ ಹತ್ರ 1000 ತೆಂಗಿನಕಾಯಿ 10,000 ತೆಂಗಿನಕಾಯಿ ಬೆಳೀತಾ ಇರ್ತಾನೋ, ಇವತ್ತು 1000 ತೆಂಗಿನಕಾಯಿಗೆ ಬಂದಿದ್ದಾನೆ, ಇವತ್ತು 500 ತೆಂಗಿನಕಾಯಿಗೆ ಬಂದಿದ್ದಾನೆ. ಇವತ್ತು ಈ ಪರಿಸ್ಥಿತಿ ಒಳಗಡೆ ಆ ರೋಗ ನೀವು ಏನು ಮಾಡೋದು ಬೇಡ. ಆ ರೋಗ ನಿವಾರಣೆ ಮಾಡೋದಕ್ಕೆ ಯಾವ ರೀತಿ ಸಂಶೋಧನೆಗಳನ್ನು ಮಾಡೋ ಮುಖಾಂತರ, ಅದಕ್ಕೆ ಸರಿಯಾದಂಥ ಪೂರಕವಾಗಿರ್ತಕ್ಕಂಥ ಔಷಧಗಳನ್ನು ಒದಗಿಸೋ ಮುಖಾಂತರ ಆ ಕೃಷಿಗೆ ಮಾಡ್ತಕ್ಕಂಥ ರೈತರ ನೆರವಿಗೆ ನೀವು ಧಾವಿಸಿ ಬಂದು ಅದನ್ನೆಲ್ಲ ಪ್ರತಿ ತಾಲೂಕಿನಲ್ಲಿ ಅಥವಾ ಜಿಲ್ಲೆನಲ್ಲಿ ಒಂದೊಂದು ಸಂಶೋಧನೆ ವಿಚಾರದಲ್ಲಿ ಅನೇಕ ವಿಜ್ಞಾನಿಗಳ ಸಹಾಯವನ್ನು ಪಡ್ಕೊಂಡು ಮಾಡೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿದರೆ ಈ ಬಜೆಟಲ್ಲಿ, ಆಗ ತೆಂಗು ಬೆಳೆಗಳಿಗೆ ಮತ್ತು ಅಡಿಕೆ ಬೆಳೆಗಳಿಗೆ ಒಂದು ಉತ್ತೇಜನ ಕೊಟ್ಟು ಅವ್ರನ್ನ ರೈತನ ಕಾಪಾಡ್ದಂಗೆ ಆಗ್ತಾ ಇತ್ತು. ಆ ರೀತಿ ಯಾವ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿಲ್ಲ. ಇನ್ನೂ ಅನೇಕ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಲಿದ್ದೇವೆ. ಮುಂದಿನ ನಾಳೆಯಿಂದ ಮಂಡೆಯಿಂದ ನಡೀತಕ್ಕಂಥ ಅಧಿವೇಶನದಲ್ಲಿ ಇವೆಲ್ಲವನ್ನು ಚರ್ಚೆಗೆ, ಇಡೀ ಬಜೆಟ್ ಪುಸ್ತಕದಲ್ಲಿ ಇರ್ತಕ್ಕಂಥ ತಿರುಳನ್ನು ನೀವೇನೇನು ತಿರುಳು ಅಂತ ಹೇಳಿದರೆ ಆ ತಿರುಳೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಸುಳ್ಳು ಅನ್ನೋ ವಿಚಾರದಲ್ಲಿ ನಾವು ಸಮರ್ಥವಾಗಿದೆ. ನಮ್ಮ ಪಕ್ಷ ವಿಧಾನಸೌಧದ ಒಳಗೆ ಮತ್ತು ಹೊರಗೆ ಇದನ್ನು ಚರ್ಚೆಯ ವಿಷಯವಾಗಿ ಸಾರ್ವಜನಿಕವಾಗಿ ಕೊಂಡೊಯ್ಯತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡ್ತದೆ ಅಂತ ಈ ಸಂದರ್ಭ ಹೇಳ್ತಾ ನಮ್ಮ ನಿಖಿಲ್ ಕುಮಾರಸ್ವಾಮಿ ಮಾತಾಡ್ತಾರೆ. ಮಾಧ್ಯಮದ
ಎಲ್ಲ ಮಿತ್ರರಿಗೂ ಕೂಡ ಇವತ್ತಿನ ನಮ್ಮ ರಾಜ್ಯದಲ್ಲಿ ಈ ಒಂದು ಸಾಲಿನ ಬಡ್ಜೆಟನ್ನು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಮಾನ್ಯ ಸಿದ್ದರಾಮಣ್ಣ ಅವರು ಸತತವಾಗಿ 3 ಗಂಟೆಗಳ ಕಾಲ ನಿಂತು ಬಡ್ಜೆಟನ್ನು ಮಂಡಿಸಿದ್ದಾರೆ. ಬಡ್ಜೆಟ್ಟು ಮಂಡಿಸಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತೀನಿ. ಅಭಿನಂದನೆ ಬೇರೆ ಇನ್ಯಾವ ಕಾರಣಕ್ಕೂ ಅಲ್ಲ. JDLP ನಾಯಕರು ಮಾನ್ಯ ಬಾಬಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಬಡ್ಜೆಟ್ನಲ್ಲಿ ನೀವು ಏನೋ ಒಂದು ಸಾಧನೆ ಮಾಡಿದ್ದೀರಾ ಅಂತಕ್ಕಂಥ ವಿಚಾರಕ್ಕಿಂತ ಹೆಚ್ಚಾಗಿ ಇವತ್ತಿನ ಬಡ್ಜೆಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಬೇಕಾದ್ರೆ ಸಾಮಾನ್ಯವಾಗಿ ಅವರಲ್ಲಿ ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸವನ್ನು ನಾವೇನು ನೋಡಿದ್ದೇವೆ, ಎಲ್ಲೋ ಒಂದು ಕಡೆ ಭಯದಿಂದ, ಆತಂಕದಿಂದ ಮಾನ್ಯ ಮುಖ್ಯಮಂತ್ರಿಗಳ ಮುಖದಲ್ಲಿ ಯಾವುದೇ ಒಂದು ವಿಶ್ವಾಸವನ್ನು ನೋಡದೇ ಇರತಕ್ಕಂಥ ಇವತ್ತಿನ ಈ ಒಂದು 17ನೇ ಬಡ್ಜೆಟನ್ನು ನೋಡಿದರೆ ಬಹುಶಃ ಈ ಒಂದು ಬಡ್ಜೆಟ್ಟು ಅವರ ಕೊನೆಯ ರಾಜಕೀಯವಾದಂಥ ಒಂದು ಬಡ್ಜೆಟ್ ಆಗಬಹುದೇನೋ ಅಂತಕ್ಕಂಥದ್ದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ರಾಜಕಾರಣದ ಬೆಳವಣಿಗೆಗಳು ನೋಡಿದಾಗ ಅವರ ಸ್ವಂತ ಪಕ್ಷದ ಶಾಸಕರುಗಳು ಬೀದಿನಲ್ಲಿ ಇಳಿದು ಸಾರ್ವಜನಿಕ ವಲಯದಲ್ಲಿ ಮಾಧ್ಯಮಗಳ ಮುಂದೆ ಬಂದು ಮುಖ್ಯಮಂತ್ರಿಯ ಕುರ್ಚಿಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದರೆ ಬಹುಶಃ ಇದು ಮಾನ್ಯ ಮುಖ್ಯಮಂತ್ರಿಗಳ ಕೊನೆಯ ಬಡ್ಜೆಟ್ ಏನು ಅಂತಕ್ಕಂಥದ್ದು ನಾವಾದರೂ ಕೂಡ ಭಾವಿಸ್ಬೇಕಾಗ್ತದೆ. ಆದರೆ ಇವತ್ತಿನ ಈ ಒಂದು ಬಡ್ಜೆಟ್ಟು ಈ 17ನೇ ಬಡ್ಜೆಟ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ನಾವು ಮಾತನಾಡೋದಾದರೆ ಇಡೀ ರಾಜ್ಯವನ್ನು ಒಂದು ಸಾಲದ ಸುನಾಮಿಗೆ ದೂಡಿರ್ತಕ್ಕಂಥದ್ದು ಬಹಳ ಸತ್ಯ. ಕಾರಣ, ಕಳೆದ 3 ವರ್ಷಗಳಿಂದ ನಾವು ನೋಡ್ತಾನೆ ಬಂದಿದ್ದೇವೆ ಎಷ್ಟು ಪ್ರತಿ ವರ್ಷವೂ ಕೂಡ ಸಾಲದ ಹೊರೆ ನಮ್ಮ ಪ್ರತಿಯೊಬ್ಬ ಕನ್ನಡದ ನಾಗರಿಕನ ಹೆಗಲ ಮೇಲೆ ಹಾಕ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹುಶಃ ಇವತ್ತಿನ ಈ ಒಂದು ಬಡ್ಜೆಟನ್ನು ನೋಡಿದಾಗ, ಮೊದಲನೇ ವರ್ಷದ ಬಡ್ಜೆಟ್ಟು 1 ಲಕ್ಷ ಕೋಟಿಗೂ ಹೆಚ್ಚು ಮೀರಿತ್ತು ಸಾಲ. ಮತ್ತೆ ಎರಡನೇ ಬಡ್ಜೆಟ್ಟು ಕೂಡ 1 ಲಕ್ಷ ಕೋಟಿಗೂ ಹೆಚ್ಚು ಸಾಲ ನಮ್ಮ ತಲೆಗೆ ಹಾಕಿದ್ರು. ಆದರೆ ಇವತ್ತು ಹೆಚ್ಚು ಕಮ್ಮಿ 1.32 ಅಂದರೆ 1,32,000 ಕೋಟಿಯಷ್ಟು ಸಾಲದ ಹೊರೆಯನ್ನು ಇವತ್ತು ಪ್ರತಿಯೊಬ್ಬ ಕನ್ನಡಿಗನ ಹೆಗಲ ಮೇಲೆ, ಇದನ್ನ ಇನ್ನೊಂದು ಸ್ವಲ್ಪ ವಿಂಗಡಿಸಿ ಹೇಳಬೇಕು ಅಂತಕ್ಕಂಥದ್ದಾದರೆ, ಕಳೆದ 3 ವರ್ಷದಲ್ಲಿ ಏನೊಂದು 76,000 ಪ್ರತಿಯೊಬ್ಬ ಈ ರಾಜ್ಯದ ನಾಗರಿಕನ ಮೇಲೆ ಸಾಲ ಇತ್ತು, ಅದು ಇವತ್ತು 1,12,000ಕ್ಕೆ ಹೋಗಿ ತಲುಪಿದೆ. ಅಂದರೆ ಕೇವಲ 3 ವರ್ಷದಲ್ಲಿ 5,22,000 ಕೋಟಿ ಸಾಲ ಇದ್ದಂಥ ನಮ್ಮ ರಾಜ್ಯ ಅದನ್ನ ಹೆಚ್ಚು ಕಮ್ಮಿ ಬಹುಶಃ ಮುಂದಿನ ಸಾಲ ಅಷ್ಟರಲ್ಲಿ ಅದು 8,24,000 ಕೋಟಿಯಷ್ಟು ಸಾಲದ ಸಂಪೂರ್ಣ ಭಾರವನ್ನು ಇವತ್ತು ನಮ್ಮ ಕನ್ನಡಿಗರ ಮೇಲೆ ಹಾಕಿರ್ತಕ್ಕಂಥದ್ದು ಬಹುಶಃ ಈ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಸಾಧನೆ ಇರ್ಬೋದೇನೋ ಅವರ ಅಭಿಪ್ರಾಯದಲ್ಲಿ. ಆದರೆ ಇವೆಲ್ಲವನ್ನ ನೋಡಿದಾಗ ಒಂದು ನಮಗನ್ಸಿದ್ದು, ಇವತ್ತು ಯಾತಕ್ಕೋಸ್ಕರ ಈ ಒಂದು ಕಪ್ಪು ಪತ್ರವನ್ನು ನಿಮ್ಮ ಮುಂದೆ ಬಿಡುಗಡೆ ಮಾಡಿದ್ವು, ಈ ನಾಡಿನ ಕನ್ನಡಿಗರ ಒಂದು ಧ್ವನಿಯಾಗಿ ಇವತ್ತು ಜನತಾದಳ ಪಕ್ಷ ಕೆಲಸ ಮಾಡ್ತಾ ಇದೆ. ಏನೇನು ಅನಾಹುತಗಳು ಕಳೆದ 3 ವರ್ಷದಲ್ಲಿ ಸಂಪೂರ್ಣ ಬಹುಮತ ಬಂದಂಥ ಈ ರಾಜ್ಯ ಸರ್ಕಾರದ ಈ 3 ವರ್ಷದ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಫೈನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟ್ ಏನಿದೆ, ಸಂಪೂರ್ಣವಾಗಿ ನಮ್ಮ ರಾಜ್ಯವನ್ನು ಮುಂದಿನ ದಿನಗಳಲ್ಲಿ ಒಂದು ರೀತಿ ಆರ್ಥಿಕವಾದಂಥ ಸಂಕಷ್ಟದ ದಿನಗಳನ್ನ ಎದುರಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಬಹಳ ದಿಟ್ಟವಾದಂಥ ಹೆಜ್ಜೆ ಇಟ್ಟುಬಿಟ್ಟಿದ್ದಾರೆ ಕಾಂಗ್ರೆಸ್ನ ಸರ್ಕಾರ. ಹಾಗಾಗಿ ಇವತ್ತು ಎಕನಾಮಿಕ್ ಚಾರ್ಜ್ ಶೀಟ್ ಅಂತಕ್ಕಂಥದ್ದು ಈ ಒಂದು ಬುಕ್ಕನ್ನ ಇವತ್ತು ಏನು ನಾವು ಒಂದು ಕಪ್ಪು ಪತ್ರ ಅಂತಕ್ಕಂಥದ್ದನ್ನ ಯಾಕೆ ಕರಿತಾ ಇದ್ದೇವೆ ಅಂದರೆ, ಸಾಮಾನ್ಯವಾಗಿ
ಯಾವುದೇ ಸರ್ಕಾರಗಳು ಅವರಲ್ಲಿ ವಿಶ್ವಾಸ ಇದ್ದಂಥ ಸಂದರ್ಭದಲ್ಲಿ ಶ್ವೇತಪತ್ರವನ್ನು ಹೊರಡಿಸ್ಬೇಕಾಗ್ತದೆ, ಒಂದು ವೈಟ್ ಪೇಪರನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಕಾರಣ ಇಲ್ಲೇನು ಮುಚ್ಚುಮರೆ ಮಾಡ್ತಕ್ಕಂಥದ್ದೇನಿಲ್ಲ. ಇದು ಜನರ ದುಡ್ಡು, ಜನರ ತೆರಿಗೆ ದುಡ್ಡು. ಇದನ್ನ ನೀವು ಜನರ ಮುಂದೆ ಹೊರಗಾಕ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ನನ್ನ ಅಭಿಪ್ರಾಯದಲ್ಲಿ ಜನರು ನಮ್ಮ ಆರ್ಥಿಕ ಪರಿಸ್ಥಿತಿಗಳು, ನಮ್ಮ ರಾಜ್ಯದ ಏನು ಸತ್ಯಾಸತ್ಯತೆ ಇದೆ ಅದನ್ನ ಅವ್ರ ಮುಂದೆ ಇಡಬೇಕಾಗಿರ್ತಕ್ಕಂಥದ್ದು ಯಾವುದೇ ಒಂದು ರಾಜಕೀಯ ಪಕ್ಷ ಆಗಲಿ, ಯಾವುದೇ ಒಂದು ಸರ್ಕಾರ ಆಗಲಿ, ಅದರ ಜವಾಬ್ದಾರಿ ಇದೆ. ಬಹುಶಃ ಈ ಹಿಂದೆ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಹಿಂದಿನ ದಿವಂಗತ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣರವರು. ಈ ಹಿಂದೆ ಎಸ್ ಎಂ ಕೃಷ್ಣರವರು 2000 ಇಸ್ವಿನಲ್ಲಿ ಮುಖ್ಯಮಂತ್ರಿಗಳಾದಾಗ ಅದರ ಹಿಂದಿನ ಸರ್ಕಾರದಲ್ಲಿ ಯಾರು ಹಣಕಾಸಿನ ಸಚಿವರಾಗಿದ್ರು ಅಂತಕ್ಕಂಥದ್ದು ಬಹುಶಃ ನಾಡಿನ ಜನತೆಗೂ ಗೊತ್ತಿದೆ, ಮಾಧ್ಯಮದ ಸ್ನೇಹಿತರಿಗೂ ಗೊತ್ತಿದೆ. ಅಲ್ಲಿ ಎಲ್ಲೋ ಒಂದು ಕಡೆ ಈ ಹಣಕಾಸಿನ ವ್ಯವಸ್ಥೆಯನ್ನ ಸರಿಯಾಗಿ ಅದನ್ನ ಯುಟಿಲೈಸ್ ಮಾಡಲಿಲ್ಲ ಅಂತಕ್ಕಂಥದ್ದು ಅನೇಕ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಅವತ್ತು ಅವರು ಒಂದು ಕರ್ನಾಟಕ ಫಿಸಿಕಲ್ ಆಕ್ಟ್ ಅನ್ನ ಜಾರಿಗೊಳಿಸ್ತಾರೆ. ಕರ್ನಾಟಕ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ ಜಾರಿಗೆ ತಂದಂಥವರು ಎಸ್ ಎಂ ಕೃಷ್ಣರವರು. ಜಾರಿಗೆ ತಂದು ಅವತ್ತು ಒಂದು ವೈಟ್ ಪೇಪರ್ನ ಬಿಡುಗಡೆ ಮಾಡಿದಂಥವ್ರು ಬಹುಶಃ ಇಡೀ ರಾಜ್ಯಕ್ಕೆ ಮೊದಲನೇ ಮುಖ್ಯಮಂತ್ರಿಗಳಾಗಿದ್ರು. ಅಲ್ಲಿಂದ ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ 2008ರಿಂದ 2013ರಲ್ಲಿ ಆ ಒಂದು ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಆಡಳಿತವನ್ನು ಮಾಡಿದ್ರು. 2013ರಲ್ಲಿ ಇವರು ಮುಖ್ಯಮಂತ್ರಿಗಳಾಗ್ತಾ ಇದ್ದಂಗೆ ಹಿಂದಿನ ಸರ್ಕಾರದ ಶ್ವೇತಪತ್ರವನ್ನು ಹೊರಡಿಸಿದ್ರು ಕೂಡ ಬಹುಶಃ ಈ ರಾಜ್ಯದ ಇತಿಹಾಸ ಅದು. ಹಾಗಾಗಿ ಇವತ್ತು ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಜನತಾದಳ ಪಕ್ಷದ ವತಿಯಿಂದ ನಮ್ಮ JDLP ನಾಯಕರು, ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರು, ಅದು ಮೇಲ್ಮನೆ ಇರ್ಬೋದು ಕೆಳಮನೆ ಇರ್ಬೋದು, ಎಲ್ಲರೂ ಕೂಡ ಇವತ್ತು ಬಂದು ಕೂತು ಒಂದು ನಿಮಗೆ ಬಹಳ ಸ್ಪಷ್ಟವಾಗಿ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ಆಗ್ರಹಿಸ್ಲಿಕ್ಕೆ ಬಯಸ್ತೇವೆ. ರಾಜ್ಯದ ನಿಜವಾದಂತ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪಿಸಿದ್ದೀರಿ, ಇದನ್ನ ದಯವಿಟ್ಟು ನಮಗೆ ಒಂದು ವೈಟ್ ಪೇಪರ್ ಅನ್ನ ಈ ಕೂಡಲೇ ನೀವು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ನಾವು ಬಹಳ ಗಟ್ಟಿ ನಿಲುವಿಂದ ನಿಮಗೆ ಆಗ್ರಹ ಪಡಿಸಲಿಕ್ಕೆ ಇಷ್ಟಪಡ್ತೇವೆ. ಈ ಸಂದರ್ಭದಲ್ಲಿ ಜೊತೆಯಲ್ಲಿ ಈಗಾಗಲೇ ಹಲವಾರು ಈ GSDP ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದೆ. ನಮ್ಮ GDP ಗ್ರೋತ್ ಪ್ರಕಾರ ಕೇಂದ್ರಕ್ಕೂ ಮತ್ತು ನಮ್ಮ GSDP ರಾಜ್ಯದ ಏನೊಂದು ಬೆಳವಣಿಗೆ ಇದೆ ಆ ಒಂದು ಗ್ರೋತ್ ರೇಟನ್ನು ನಾವು ಆಲಿಸ್ತಕ್ಕಂಥದ್ದಾದರೆ ರಾಷ್ಟ್ರೀಯ ಮಟ್ಟದಲ್ಲಿ NDA ಸರ್ಕಾರ 7.2% ಇದ್ರೆ ನಮ್ಮದು 6.1%, ಅಂದರೆ ಶೇಕಡ 0.9% ಅಷ್ಟು ನಾವು ಇಳಿಕೆಯನ್ನು ಕಂಡಿದ್ದೇವೆ ಗ್ರಾಫಲ್ಲಿ. ಇನ್ನೂ ನಾನು ಸ್ವಲ್ಪ ಇತಿಹಾಸವನ್ನು ತೆಗೆದು ಮಾತನಾಡ್ತಕ್ಕಂಥದ್ದಾದರೆ 2006 ಮತ್ತು 2008ರಲ್ಲಿ ಅವತ್ತಿನ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ್ಯ ಕುಮಾರಣ್ಣ ಅವರು ಆಗಿದ್ರು. ಆಗ ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕೇವಲ 20 ತಿಂಗಳಲ್ಲಿ ನಮ್ಮ ರಾಜ್ಯದ GSDP ಗ್ರೋತ್ ಬಂದು 12.30%, 12.30. ತದನಂತರ ಬಂದಂಥ BJP ಸರ್ಕಾರ 9.40ಗೆ ಬಂತು. ಅಲ್ಲಿಂದ ಮತ್ತೆ 2013ರಿಂದ 2018 ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳೇ ಆಡಳಿತದಲ್ಲಿದ್ದರು, 8%ಗೆ ಬಂತು. ಆಮೇಲೆ ಮತ್ತೆ 2018ರಲ್ಲಿ ಕುಮಾರಣ್ಣ ಅವರು 14 ತಿಂಗಳು ಮುಖ್ಯಮಂತ್ರಿ ಆಗಿದ್ರು. ಕೋವಿಡ್ ಬಂತು. ಸಾಕಷ್ಟು ಸವಾಲುಗಳ ಮಧ್ಯೆಯೂ ಕೂಡ 9.5%ಗಿಂತ ಕಮ್ಮಿ ಇಳಿಕೆ ಆಗಲಿಲ್ಲ. ಒಂದು ಕಡೆ ರೈತರ ಸಾಲ ಮನ್ನಾ ಮಾಡ್ತಾರೆ ಕುಮಾರಣ್ಣ ಅವರು 25,000 ಕೋಟಿ, ಆದರೂ ಕೂಡ 9.5%ಗೆ GSDP ಗ್ರೋತ್ನ ನಡೆಸ್ಕೊಂಡೇ ಬಂದಿದ್ದಾರೆ. ಈಗ ಎಷ್ಟಪ್ಪ ಇದೆ ನಮ್ಮ GSDP ಗ್ರೋತ್ ಅಂದರೆ 6.30. ಅಂದರೆ 2006-08ರಲ್ಲಿ 12.30 ಇದ್ದಿದ್ದು 50%, ಶೇಕಡ 50% ಇವತ್ತು ಕಡಿತ ಆಗಿದೆ ನಮ್ಮ ಗ್ರೋತ್ ಅಲ್ಲಿ ಅಂತಕ್ಕಂಥದ್ದಾದ್ರೆ ಇದಕ್ಕೆ ಕಾರಣ ಯಾರು?
ಇದರ ಹೊಣೆಗಾರಿಕೆಯನ್ನ ಇವತ್ತು ಈ ರಾಜ್ಯ ಸರ್ಕಾರವೇ ನೇರವಾಗಿ ತಗೊಳ್ಬೇಕಾಗ್ತದೆ. ಕಾರಣ, ಹಿಂದಿದ್ದಂಥ ಸರ್ಕಾರದಲ್ಲಿ ನಮಗೆ ತೆರಿಗೆ ಮೂಲಕ ಬರ್ತಾ ಇದ್ದಂಥ ಆದಾಯ ಹೆಚ್ಚು ಕಮ್ಮಿ 1,28,00,00,000 2 ಲಕ್ಷ ಕೋಟಿಗೆ ಹೋಗಿ ತಲುಪಿದೆ. 2,11,000 crores ಈಗ ತಲುಪಿದೆ. ಆಗಿದ್ದಿದ್ದು 1,28,000 ಕೋಟಿ. ಅಂದರೆ ಹೆಚ್ಚು ಕಮ್ಮಿ 73,000 ಕೋಟಿಯಷ್ಟು ನಮಗೆ ಆದಾಯ ಹೆಚ್ಚಾಗಿದೆ. ತೆರಿಗೆ ಮೂಲಕ ಆದಾಯ ಹೆಚ್ಚು ಮಾಡಿದ್ದಾರೆ. ಈ ನಾಡಿನ ಜನತೆ ಮೇಲೆ ಪೆಟ್ರೋಲು, ಡೀಸೆಲ್ಲು, ಹಾಲಿನ ದರ, ಪ್ರಾಪರ್ಟಿ ಟ್ಯಾಕ್ಸು, ಇನ್ನು ನಾನಾ ರೀತಿಯಾದಂಥ ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡುವ ಮೂಲಕ 73,000 ಕೋಟಿ ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದಾದ್ರೆ ಹೆಚ್ಚು ತೆರಿಗೆ ಎಲ್ಲಿ ಹೋಗ್ತಾ ಇದೆ ದುಡ್ಡು? ಆಮೇಲೆ ಬಡ್ಡಿ ಎಷ್ಟು ಕಟ್ತಾ ಇದ್ದೀವಿ ಇವತ್ತು? ವರ್ಷಕ್ಕೆ 45,600 ಕೋಟಿ ರೂಪಾಯಿಯಷ್ಟು ಬಡ್ಡಿ ಕಟ್ತಾ ಇದ್ದೀವಿ. 45,600 ಕೋಟಿಯಷ್ಟು ವರ್ಷಕ್ಕೆ ಜನತೆಯ ಮೇಲೆ ನೀವು ಮಾಡಿರ್ತಕ್ಕಂಥ ಪಾಪಕ್ಕೆ, ಆ ಪಾಪದ ಫಲವನ್ನ ಇವತ್ತು ತೀರಿಸಬೇಕಾಗಿರ್ತಕ್ಕಂಥದ್ದು ನಾಡಿನ ಜನತೆ. ಇವತ್ತು ನಮ್ಮಂಥವ್ರು, ನಿಮ್ಮಂಥವ್ರು, ನಿಮ್ಮ ಮಕ್ಕಳ ಮೇಲೆ ಹೊರೆಯನ್ನು ಹಾಕಿದ್ದಾರೆ. ಇನ್ನೊಂದು ಕಡೆ ಇವತ್ತು ನಾನು ನೋಡ್ತಾ ಇದ್ದೆ, ಕಳೆದ ವರ್ಷ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ಟಾರ್ಗೆಟ್ ಇತ್ತು, 38,000 ಕೋಟಿ ರೀಚ್ ಆಗಬೇಕು, 38,000 ಕೋಟಿ ಜನರೇಟ್ ಮಾಡಬೇಕು ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಿಂದ ಇನ್ಕಮ್ ಅಂತ. ಈ ವರ್ಷ 45,000 ಕೋಟಿಗೆ ಜನರೇಷನ್ ಮಾಡಬೇಕು ಅಂತ ಹಾಕಿದಿರಿ. ಆದಷ್ಟೇ ಅಲ್ದಿರಾ, ಮಾನ್ಯ ಭೋಜೇಗೌಡರ ಕೈಯಲ್ಲಿ ಪುಸ್ತಕ ಇದೆ. ಇವತ್ತು ಬಡ್ಜೆಟ್ನ 208 ಪುಟಗಳ ಪುಸ್ತಕ ಮಾನ್ಯ ಭೋಜೇಗೌಡರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು ಓದ್ತಾ ಇದ್ರು. ನಾನು ಕೂಡ ಕೇಳ್ಪಟ್ಟೆ ಗಾಡೀಲಿ ಬರ್ತಾ. ಆಮೇಲೆ ಭೋಜೇಗೌಡರು ನನಗೆ ಓದಿ ಹೇಳಿದ್ರು. ನನಗೆ ಒಂದು ಅರ್ಥ ಆಗಿಲ್ಲ, ಯಾಕೆಂದ್ರೆ ನಾನೇನು ಮದ್ಯಪಾನ ಸೇವನೆ ಮಾಡೋದಿಲ್ಲ. ಆದರೆ ಇಲ್ಲಿ ಮಾನ್ಯ ಭೋಜಣ್ಣ ಅವರು ಓದ್ಬೇಕಾದ್ರೆ ಅದೇನೋ ಹೇಳಿದ್ರು, ಆಲ್ಕೋಹಾಲ್ ಪರ್ಸೆಂಟೇಜ್ ಮೇಲೆ ಹಣ ನಿಗದಿ ಆಗತ್ತಂತೆ ಅಂತ. ಆಗ ಭೋಜಣ್ಣ ಅವರು ಹೇಳ್ತಾ ಇದ್ರು, ಯಾಕಂದ್ರೆ ಭೋಜಣ್ಣಂಗಿದ್ರ ಅನುಭವ ಜಾಸ್ತಿ ಇದೆ, ನನಗಿಲ್ಲ. ಹಂಗಾಗಿ ಭೋಜಣ್ಣ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಅಲ್ಲ ನೀವು ಈ ಪಾಪ ಬಡವರು ಮದ್ಯನ ಏನು ಸೇವನೆ ಮಾಡ್ತಾರೆ, ಮದ್ಯಪಾನವನ್ನ ಏನು ತಗೊಳ್ತಾರೆ, ಅಲ್ಲಿ ಬಹುಶಃ ಅತಿ ಹೆಚ್ಚು ಪರ್ಸೆಂಟೇಜ್ ಇರ್ತದೇನೋ ಆಲ್ಕೋಹಾಲಿಕ್ ಪರ್ಸೆಂಟೇಜ್. ಇನ್ನ ಶ್ರೀಮಂತರು ತಗೊಳ್ತಕ್ಕಂತ ಸಿಂಗಲ್ ಮಾಲ್ಟ್ ಅದರಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳ್ತಾ ಇದ್ರು. ಈಗ ತಾನೇ ನಂಗೆ ಪಾಠ ಮಾಡ್ತಾ ಇದ್ರು ಹಿಂಗಿದೆ ಅಂತ. ಹಾಗಿದ್ರೆ ಹಂಗಾರೆ ಬಡವರೆಲ್ಗೆ ಹೋಗ್ಬೇಕು? ಇದೆಂತದೋ 2,000 ಕೊಡ್ತೀವಿ, 2,000 ಕೊಡ್ತೀರಿ ಅಂತೀರಿ. ಇನ್ನೊಂದು ಕಡೆ ಇಲ್ಲೆಲ್ಲೋ ಟಾರ್ಗೆಟ್ ಕೊಡ್ತೀರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ. ಈ ರೀತಿ ಇಲ್ಲಿ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಖಂಡನೀಯ. ಇವತ್ತಿನ ಈ ಒಂದು ಬಡ್ಜೆಟ್ ಏನಿದೆ, ಬಹುಶಃ ನನ್ನ ಅಭಿಪ್ರಾಯದಲ್ಲಿ ನಾನು ನೇರವಾಗಿ ಹೇಳ್ತಕ್ಕಂಥದ್ದಾದ್ರೆ ಪ್ರತಿ ವರ್ಷವೂ ಕೂಡ ಇದೇ ಬಡ್ಜೆಟ್ಟೇ ಕೊಡ್ತಾ ಇರೋದು. ಇದರಲ್ಲಿ ಏನು ಪುಟಗಳಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಗ್ಬೋದು ಬಿಟ್ರೆ, ಬಡ್ಜೆಟ್ನಲ್ಲಿ ಏನು ವಿಚಾರ ಪ್ರಸ್ತಾವನೆ ಇಡ್ತಾ ಇದ್ದಾರೆ ಬರೀ ಪೇಜ್ ಬದಲಾವಣೆ ಆಗ್ತಾ ಇದೆ ಬಿಟ್ರೆ ಬೇರೆ ಇನ್ನೇನು ಹೊಸತನ ಏನಿಲ್ಲ. 3 ವರ್ಷಕ್ಕೆ ಪ್ರತಿ ವರ್ಷ ಕೊಡ್ತಕ್ಕಂಥ ಬಡ್ಜೆಟ್ ಪಾಪ ನಿಂತು 3 ಗಂಟೆ ಭಾಷಣ ಮಾಡಿದ್ರು ಮಾನ್ಯ ಸಿದ್ದರಾಮಣ್ಣ ಅವರು. ಯಾಕೆ ಸುಮ್ಮನೆ ಕೈಕಾಲು ನೋವ್ಸ್ಕತ್ತೀರಿ? ಒಂದೇ ಸಲ 5 ವರ್ಷದ ಬಡ್ಜೆಟ್ ಇದೆ ಅಂದ್ಬಿಟ್ಟು ಅನೌನ್ಸ್ ಮಾಡ್ಬಿಡಿ. ಪ್ರತಿ ದಿನ ಇವತ್ತು 9.5 ಕೋಟಿ ಪ್ರತಿ ಗಂಟೆಗೆ ಇವತ್ತು ಸಾಲದ ಹೊರೆ ನಮ್ಮ ತಲೆ ಮೇಲೆ ಬೀಳ್ತಾ ಇದೆ. ಪ್ರತಿ ಗಂಟೆಗೆ ಇವತ್ತು ಮುಖ್ಯಮಂತ್ರಿಗಳು 3 ಗಂಟೆ ನಿಂತಿದ್ರು ಅಂದ್ರೆ ಹೆಚ್ಚು ಕಮ್ಮಿ 28 ಕೋಟಿಯಷ್ಟು ಸಾಲ ನಮ್ಮ ತಲೆ ಮೇಲೆ ಬಿದ್ದಿದೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ಪ್ರತಿ ಗಂಟೆ ಟೈಮ್ ಓಡ್ತಾ ಇದೆ. ಹೆಚ್ಚು ಕಮ್ಮಿ 10 ಕೋಟಿ ಒಂದು ಗಂಟೆಗೆ ಸಾಲ. ಇಲ್ಲಿ ನಮ್ಮನ್ನ ಬಂದು ಈ ಮಟ್ಟಕ್ಕೆ ಸಿಲುಕಿಸಿಟ್ಟಿದ್ದಾರೆ. ಇನ್ನೊಂದು ಕಡೆ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ 37 ನೀರಾವರಿ ಯೋಜನೆಗಳು ಸಂಪೂರ್ಣವಾಗಿ ಕುಂಠಿತ ಆಗಿದೆ. ಅಂದ್ರೆ ಅದಕ್ಕೊಂದು ವೇಗ ಸಿಗ್ತಾ ಇಲ್ಲ. ಅವರೇ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ, ಪಾಪ ಈ ರಾಜ್ಯದ ಸರ್ಕಾರ ಆಡಳಿತಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಒಂದು ಮಾತು ಕೊಡ್ತಾರೆ, 5 ವರ್ಷಕ್ಕೆ 1.5 ಲಕ್ಷ ಕೋಟಿಯಷ್ಟು ನಾವು ನೀರಾವರಿ ಯೋಜನೆಗಳಿಗೆ ಮರುಜೀವ ಕೊಡ್ತಕ್ಕಂಥದ್ದಕ್ಕೆ ಹಣವನ್ನು ಬಿಡುಗಡೆ ಮಾಡ್ತೀವಿ, ಅಂದ್ರೆ ವರ್ಷಕ್ಕೆ 30,000 ಕೋಟಿ ಅಂತ. ಹೌದಪ್ಪ, ಎಷ್ಟು ಕೊಟ್ಟಿದ್ದೀರಿ 3 ವರ್ಷದಲ್ಲಿ ಅಂತಕ್ಕಂಥ ಚರ್ಚೆ ಮಾಡಬೇಕು ಅಂದ್ರೆ ಇಲ್ಲಿವರೆಗೂ 18,000 ಕೋಟಿ 3 ವರ್ಷದಲ್ಲಿ ಕೊಟ್ಟಿರೋದು. ವರ್ಷಕ್ಕೆ 30,000 ಅಂದ್ರೆ 3 ವರ್ಷಕ್ಕೆ 90,000 ಬರಬೇಕು. ಇನ್ನ ಇಲ್ಲಿ ಮೊನ್ನೆ ನೋಡಿದ್ರೆ ಬಿಜಾಪುರ ಜಿಲ್ಲೆಗೆ ಹೋಗಿದ್ವಿ. ಅಲ್ಲಿ UKP3 ಬಗ್ಗೆ ಚರ್ಚೆ ಮಾಡಿದ್ವಿ.
UKP3 ನಿಮಗೆ 17,000 ಕೋಟಿಗಿದ್ದಂಥ ಪ್ರಾಜೆಕ್ಟ್ ಕಾಸ್ಟ್ ಅದೆಂಥದೋ ಕಾಂಗ್ರೆಸ್ ನಡೆ ಕೃಷ್ಣ ಕಡೆ ಅದೆಂಥದೋ ಮಾಡಿದ್ರು 13ರಲ್ಲಿ ಚುನಾವಣೆಗಿಂತ ಮುಂಚಿತವಾಗಿ. ಈಗೇನಾಯ್ತು, ಅವತ್ತು ಪ್ರತಿ ವರ್ಷವೂ 10,000 ಕೋಟಿ ಕೊಡ್ತೀವಿ, 5 ವರ್ಷಕ್ಕೆ 50,000 ಕೋಟಿ ಕೊಡ್ತೀವಿ ಅಂದವರು ಕೊನೆಗೆ ₹1 ಕೊಡಲಿಲ್ಲ. 17,000 ಕೋಟಿ ಇದ್ದಂಥ ಪ್ರಾಜೆಕ್ಟ್ ಕಾಸ್ಟ್ UKP3 ಕೊನೆಗೆ 87,000 ಕೋಟಿಗೆ ಹೋಗಿ ನಿಂತಿದೆ. ಪ್ರಾಜೆಕ್ಟ್ ಸ್ವಾಭಾವಿಕವಾಗಿ ಎಸ್ಕಲೇಷನ್ ಆಗಿದೆ ಪ್ರೈಸು. ಇದು ಈ ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಯಾವ ರೀತಿ ಇವತ್ತು ನೀರಾವರಿ ಯೋಜನೆಗಳಿರ್ಬೋದು, ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾರೆ. ಅದು 10 ತಿಂಗಳ ಕಂತು ಕೊಟ್ಟರು, 12 ತಿಂಗಳು ಕಂತು ಕೊಡಲಿಲ್ಲ. ಅಲ್ಲಿ ನೋಡಿದ್ರೆ ಬಂದು ಸದನದೊಳಗಡೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಕೊನೆಗೆ ಆ 5,000 ಕೋಟಿ ಅದು ಎಲ್ಲಿಗೋಯ್ತೋ ಗೊತ್ತಿಲ್ಲ, ಆ ದೇವರೇ ಬಲ್ಲ. 1,28,000 ಜನ ಮಹಿಳೆಯರಿದ್ದಾರೆ ಈ ರಾಜ್ಯದಲ್ಲಿ. 2 ತಿಂಗಳು ಕಂತು ಕೊಡಬೇಕು ಅಂದರೆ ಹೆಚ್ಚು ಕಮ್ಮಿ 5,000 ಕೋಟಿ ಕೊಡಬೇಕು. ಎಲ್ಲಿಗೋಯ್ತು 5,000 ಕೋಟಿ? ಉತ್ತರ ಕೊಡ್ತಕ್ಕಂಥವ್ನು ಯಾವನೂ ಇಲ್ಲ ಈ ಸರ್ಕಾರದಲ್ಲಿ. ಸದನದ ಒಳಗಡೆ ಚರ್ಚೆ ಆಗಿದೆ. ಕನ್ಸರ್ನ್ಡ್ ಮಿನಿಸ್ಟ್ರು ಸದನದ ಒಳಗಡೆ ರೆಕಾರ್ಡ್ಸ್ ಇದೆ, ಸುಳ್ಳು ಹೇಳ್ತಾರೆ, ಸಿಕ್ಕಾಕೊಂಡಿದ್ದಾರೆ. ಈ ಮಟ್ಟಕ್ಕೆ ಇಷ್ಟು ಬೇಜವಾಬ್ದಾರಿತನದಿಂದ ನಡ್ಕೊಳ್ತಕ್ಕಂಥವ್ರು ಈ ಪಕ್ಷದಲ್ಲಿ ಇರ್ತಕ್ಕಂಥ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು. ಜೊತೆಯಲ್ಲಿ ಸಾರಿಗೆ ಇಲಾಖೆ, ಬಹುಶಃ ಬೆಳಗ್ಗೆ ತಾನೇ ಸಾರಿಗೆ ಇಲಾಖೆಯ ಕನ್ಸರ್ನ್ಡ್ ಅಧಿಕಾರಿ ಒಬ್ರು, ಯಾಕೆಂದ್ರೆ ಈ ಬುಕ್ಕಲ್ಲಿ ನಾವು ಒಂದು ಪ್ರಿಂಟ್ ಮಾಡಿದ್ವು, ನೆನ್ನೆವರೆಗೂ ಇದ್ದಂಥ ಒಂದು ಮಾಹಿತಿ ನಮಗೆ 4,200 ಕೋಟಿ ರೂಪಾಯಿಯಷ್ಟು ಸಾರಿಗೆ ಇಲಾಖೆಗೆ ಸರ್ಕಾರ ಹಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು ಇಲ್ಲಿವರೆಗೂ ಇದ್ದಂಥ ಮಾಹಿತಿ. ಬೆಳಗ್ಗೆ ಸ್ವತಃ ಸಾರಿಗೆ ಇಲಾಖೆಯ ಅಧಿಕಾರಿ ಒಬ್ರು ಹೇಳ್ತಾರೆ 5,500 ಕೋಟಿಯಷ್ಟು ಹಣ ನಮಗೆ ಬಾಕಿ ಉಳ್ಕೊಂಡಿದೆ, ನಮಗೆ ಸರ್ಕಾರ ಕೊಡಬೇಕು, ಇಲ್ಲ ಅಂದ್ರೆ ನಡೆಸೋದು ಕಷ್ಟ ಇದೆ ಸಾರಿಗೆ ಇಲಾಖೆಯನ್ನ ಅಂತ. ಇನ್ನು ಬೆಸ್ಕಾಂ ಪರಿಸ್ಥಿತಿ ಎಲ್ಲಿ ಬಂದಿದೆ? ಬೆಸ್ಕಾಮು, ಎಸ್ಕಾಮು, ಚೆಸ್ಕಾಮ್ಗಳು ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಡೆಸ್ಕಾಮ್ಗಳು ಚೆನ್ನಾಗೇ ನಡೀತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಯಾಕೆ ಈ ಒಂದು ಅಧೋಗತಿಗೆ ಬಂದು ತಲುಪಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರ? ಇದಕ್ಕೆ ಉತ್ತರ ಕೊಡ್ತಕ್ಕಂಥವ್ನು ಯಾರು? ಆಮೇಲೆ ನಿಮಗೆ ಮಾತೆತ್ತಿದ್ರೆ ಸಾಮಾಜಿಕ ನ್ಯಾಯ ಅಂತೀರಿ. ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದ ನಾಯಕರು ಅಂತ ಚರ್ಚೆ ಮಾಡ್ತೀರಿ. ಎಲ್ಲೋಗಿದೆ ಅಹಿಂದ ನಾಯಕರು? ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. SCP TSP ಹಣ ಮೊದಲನೇ ವರ್ಷ 11,500 ಕೋಟಿ, 2ನೇ ವರ್ಷ 14,000 ಕೋಟಿ, 3ನೇ ವರ್ಷ 11,500 ಕೋಟಿ, 37ರಿಂದ 38,000 ಕೋಟಿ SCP TSP ಹಣದಿಂದ ದಲಿತ ಕೆರೆ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ. ಜೊತೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅವರ ಒಂದು ಜಮೀನುಗಳಿಗೆ ಬೋರ್ವೆಲ್ ಹೊಡಿಸ್ಕೊಳ್ತಕ್ಕಂಥದಕ್ಕೆ 45,000 ಜನ ರೈತರು, ಇವತ್ತು ಹಿಂದುಳಿದಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ರೈತರು ಇವತ್ತು ಕಾಯ್ಕೊಂಡು ಕೂತಿದ್ದಾರೆ. ಬರೀ ಕಾಗದದ ಮೇಲೆ ನೀವು ಕ್ಲಿಯರೆನ್ಸ್ ಕೊಟ್ಟಿದ್ದೀರಿ, ಕಾರ್ಯರೂಪಕ್ಕೆ ಬಂದಿದೆಯಾ ಇದು? ಗುರ್ತು ಮಾಡಿದ್ರೆ ಅಷ್ಟೇ. ಎಲ್ಲಿಗೆ ಹೋಗ್ತಾ ಇದೆ? ಗುರ್ತು ಮಾಡಿದೀರಾ ಅಷ್ಟೇ. 45,000 ಜನ ನಿಂತ್ಕೊಂಡಿದ್ದಾರೆ ಇವತ್ತು ಲೈನ್ನಲ್ಲಿ. ಇಂಥ ಅನೇಕ ವಿಚಾರಗಳು ಇವತ್ತು ಈ ಪುಸ್ತಕದಲ್ಲಿ ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಾಲರಾಮಯ್ಯನಾಗಿ ಇವತ್ತು ಹೊರಹೊಮ್ಮಿದ್ದಾರೆ ಹೊರತುಪಡಿಸಿ ಸಾಲದ ಸುನಾಮಿಯಲ್ಲಿ ನಮ್ಮನ್ನ ಇವತ್ತು ಈಜಾಡ್ತಕ್ಕಂಥದ್ದಕ್ಕೆ ನಮ್ಮ ಇಡೀ ರಾಜ್ಯದ ಜನತೆಗೆ ಇವತ್ತು ನಮಗೆ ಸಂಕಷ್ಟದ ದಿನಗಳನ್ನ ಎದುರು ನೋಡ್ತಕ್ಕಂಥದ್ದಕ್ಕೆ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಗಾತ್ರದ 4,48,000 ಗಾತ್ರದ ಬಡ್ಜೆಟ್ನಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿ ಇವತ್ತು ನಮ್ಮ ತಲೆಗೆ, ನಿಮ್ಮ ತಲೆಗೆ, ನಿಮ್ಮ ಮಕ್ಕಳ ತಲೆಗೆ ಈ ಸಾಲದ ಹೊರೆಯನ್ನು ಹೊರಿಸಿದ್ದೀರಾ ಅಂತಕ್ಕಂಥದ್ದು ಒಂದು ಬಿಟ್ರೆ ಬಹುಶಃ ಇನ್ನೇನು ಈ ಬಡ್ಜೆಟ್ನಲ್ಲಿ ಇಲ್ಲ. ದಯಮಾಡಿ ಮತ್ತೆ ಕೊನೆಯದಾಗಿ ಹೇಳ್ತೇನೆ, ಕಾಂಟ್ರಾಕ್ಟರ್ ಬಿಲ್ಲು ಕೂಡ 37,000 ಕೋಟಿ ಪಾವತಿ ಆಗಿಲ್ಲ. ಅದರಲ್ಲಿ ಸಣ್ಣ ಕಾಂಟ್ರಾಕ್ಟರ್ಗಳು, ಮಧ್ಯಮ ಕಾಂಟ್ರಾಕ್ಟರ್ಗಳು ಬಹಳ ಜನ ಇವತ್ತು ಸಿಲ್ಕಿದ್ದಾರೆ. ಬಾಲಣ್ಣ ಅವ್ರು ಹೇಳ್ದಂಗೆ ಅವರು ಮನೆ ಮಠ ಹಾಳು ಮಾಡ್ಕೊಂಡು ಅವ್ರ ಪಾಪ ಅವ್ರ ಧರ್ಮ ಪತ್ನಿಗಳ ಒಡವೆಗಳನ್ನ ತಗೊಂಬಂದು ಬೀದಿಲಿಟ್ಟು ಬ್ಯಾಂಕಲ್ಲಿ ಹಡ ಇಟ್ಟು ದುಡ್ಡು ತಗೊಂಬಂದು ಪಾಪ ಕೆಲಸ ಮಾಡಿ ಕಾಮಗಾರಿ ಮಾಡಿ ಮುಗಿಸಿ ಇವತ್ತು ಬಿಲ್ಗಳು ರಿಲೀಸ್ ಮಾಡಿದಿರಾ. ಅಂತ ಕಾಂಟ್ರಾಕ್ಟರ್ಗಳು 2 ವರ್ಷದಿಂದ ಪಾಪ ಬೀದಿಲಿ ಇಳಿದು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಕೂಗ್ ಕೇಳಕ್ಕೂ ಕೂಡ ನೀವು ಸಿದ್ಧ ಇಲ್ಲ. ಹಾಗಾಗಿ ಕೊನೆಯದಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ದಯಮಾಡಿ ಸರ್ಕಾರಕ್ಕೆ
ಒಂದು ಕಿಂಚಿತ್ತು ಏನಾದರೂ ಮಾನ ಮರ್ಯಾದೆ ಅನ್ನೋದಿದ್ರೆ ಶ್ವೇತಪತ್ರವನ್ನ ಇರ್ತಕ್ಕಂಥ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಿದೆ, ಸತ್ಯತೆ ವಸ್ತುಸ್ಥಿತಿಯನ್ನ ದಯಮಾಡಿ ರಾಜ್ಯದ ಜನತೆಯ ಮುಂದೆ ಇಡಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಪಕ್ಷದ JDLP ನಾಯಕರ ನೇತೃತ್ವದಲ್ಲಿ ಮಾನ್ಯ ಬೋಜಣ್ಣ ಅವರು ಜೊತೆಯಲ್ಲಿದ್ದಾರೆ. ಎಲ್ಲ ಮೇಲ್ಮನೆ ಕೆಳಮನೆ ಶಾಸಕರುಗಳು ಸೇರಿತೀವಿ. ನಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಆಗ್ರಹಿಸ್ತೀವಿ. ಧನ್ಯವಾದ. ಸಾಲದ ಬಗ್ಗೆ ಮಾತಾಡಲಿಕ್ಕೆ ಪರಮೇಶ್ವರ್ ಏನ್ ಹೇಳಿದ್ರೆ ಅಂದ್ರೆ 25% ಏನು ಮಿತಿ ಇದೆ, ಆರ್ಥಿಕ ಪರಿಸ್ಥಿತಿ ಕಾಪಾಡಿಕೊಂಡು ನಾವು ಮಾಡಿದೀವಿ. ಕೇಂದ್ರದ ಸರ್ಕಾರದ ಸಾಲದ ಮಿತಿ ಮೀರಿಲ್ವಾ, ಅದ್ರ ಬಗ್ಗೆ ಯಾಕೆ ಮಾತಾಡೋದು ವಿಪಕ್ಷಗಳು ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಮತ್ತೆ ಏನಾಗ್ತದೆ, ಇವರು ಇಂಟರ್ನಲ್ ಅಡ್ಜಸ್ಟ್ಮೆಂಟ್ಸ್, ಈ ಬುಕ್ ಅಡ್ಜಸ್ಟ್ಮೆಂಟ್ಸ್ ಹೆಂಗೆ ಅಕೌಂಟಿಂಗ್ ಅಲ್ಲಿ ಮಾಡ್ತಾ ಹೋಗ್ತಾರೆ, ಆ ತರ ಇಲ್ಲಿ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ಸ್ ಸುಮ್ಮನೆ ಮೂಗುಗ್ ತುಪ್ಪ ಸವರ್ತಕ್ಕಂಥದ್ದಕ್ಕೆ ಕೇವಲ ಈ ಬಡ್ಜೆಟ್ ರಿಲೇಟೆಡ್ಗೆ ಇವತ್ತು ಬಹುಶಃ 0.5% ಅಷ್ಟು ಹೆಚ್ಚು ಕಮ್ಮಿ ನೀವು ಹೇಳ್ದಂಗೆ ಮಿತಿ ಬಂದ್ಬಿಟ್ಟಿದೆ ಹತ್ರ. ಇದು ಇರ್ತಕ್ಕಂಥ ವಾಸ್ತವದ ರಿಪೋರ್ಟ್ ಅಲ್ಲ. ಇವ್ರು ಇವತ್ತು ನಮಗೆ ಇದು ವಾಸ್ತವದ ರಿಪೋರ್ಟ್ ಅಂತಕ್ಕಂಥದ್ದು ಸುಮ್ಮನೆ ತೋರಿಸ್ತಾರ ಹೊರತುಪಡಿಸಿ ವಾಸ್ತವ ಇರ್ತಕ್ಕಂಥದ್ದೇ ಬೇರೆ. ಆಯ್ತು, ಸಾಲ ಮಾಡಿ ಪರವಾಗಿಲ್ಲ, ಸಾಲ ಮಾಡಿ ಒಳ್ಳೇದ್ ಮಾಡ್ಬೇಕಲ್ಲ. ಹೋಗ್ಲಿ, ಸಾಲ ಮಾಡಿ ನಾನು ಕೇಳೋದಣ್ಣ, ನೀವು ಸಾಲ ಮಾಡಿದ್ಮೇಲೆ ನೀವು ಒಂದು ಅಸೆಟ್ ಕ್ರಿಯೇಟ್ ಮಾಡಿ. ಅಸೆಟ್ ನ ಯಾವ ತರ ಕ್ರಿಯೇಟ್ ಮಾಡ್ತೀರಿ? ಒಂದು ರಸ್ತೆ ಮಾಡ್ತೀರಿ, ಒಂದು ಆಸ್ಪತ್ರೆ ಮಾಡ್ತೀರಿ, ಒಂದು ಬ್ರಿಡ್ಜ್ ಕಟ್ತೀರಿ, ಇದು ಅಸೆಟ್ ಆಗ್ತದೆ. ದಟ್ ನೀವು ಸಾಲ ಯಾಕೆ ಮಾಡ್ತಾ ಇದ್ದೀರಿ? ಬಡ್ಡಿ ತೀರ್ಸಕ್ ಸಾಲ ಮಾಡ್ತಾ ಇದ್ದೀರಾ? ಗ್ಯಾರಂಟಿಗಳಿಗೆ ಸಾಲ ಮಾಡ್ತಾ ಇದ್ದೀರಾ? ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ದಾರೆ, 11G ಅಂತ. ಇಲ್ಲಿ ಯಾವುದು ಜಿ ಉಳಿದಿಲ್ಲ ಇವತ್ತು. ಬಹುಶಃ ಅದು 1G ತೆಗೆದುಬಿಟ್ರೆ ಇದು ಗ್ಯಾರಂಟಿಗಳಿಗೆ ಸೀಮಿತವಾಗಿರ್ತಕ್ಕಂಥ ಸರ್ಕಾರ. ಇದು 0G, ಯಾವ 11G ಇಲ್ಲ ಇಲ್ಲಿ. ಸಾಲ ಮಾಡಿ ತುಪ್ಪ ತಿಂದು ಅಂದ್ರೆ ತುಪ್ಪ ಸಿಂಪಲ್ಲಾಗಿ ಸಿದ್ದರಾಮಯ್ಯ ಬಜೆಟ್ಗೆ ನಿಮ್ಮ ಪಕ್ಷದ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಸರ್? ಐತಿಹಾಸಿಕ ಬಜೆಟ್ ಅಂತ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಹೌದೌದು, ಐತಿಹಾಸಿಕವಾದಂತ ಬಡ್ಜೆಟ್. ವ್ಯಾಲ್ಯೂಯೇಷನ್ ಮಾಡಿದ್ರೆ ಆ ಪೇಪರ್ನಲ್ಲಿ ಒಳ್ಳೆ ಉತ್ತರ ಇದ್ರೆ ಅದು ಸರಿಯಾದ ಮಾರ್ಕ್ಸ್ ಕೊಡ್ಬೋದು. ಅದು ಕ್ವಶನ್ ಉತ್ತರನೇ ಇಲ್ಲಿ, ಜನರಿಗೆ ಭಾವನೆಗಳಿಗೆ ಉತ್ತರನೇ ಇಲ್ಲಿದ್ಮೇಲೆ ಏನ್ ಮಾರ್ಕ್ಸ್ ಕೊಡಕ್ಕಾಗತ್ರಿ? ಈಗ ನೋಡೋಣ, ಒಂದು ಬಡ್ಜೆಟ್, ರಾಜ್ಯದ ಬಡ್ಜೆಟ್ ಯಾವ ದೃಷ್ಟಿಯಿಂದ ಮಾಡ್ತೀರಿ? ಜನರ ಹಿತಾಸಕ್ತಿ, ಜನರಿಗೆ ಏನಾದ್ರೂ ಜೀವನದಲ್ಲಿ ಒಳ್ಳೇದ್ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ, ಒಳಿತನ್ನ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಬಡ್ಜೆಟ್ಗಳಾಗಬೇಕು. ಇಲ್ಲಿ ಜನಗಳಿಗೆ ರಕ್ತ ಹೀರ್ತಾ ಇದೀರಿ. ಬೆಲೆ ಏರಿಕೆ ಜನ ಓಡಾಡಕ್ ಆಗ್ತಾ ಇಲ್ಲ. ಇವತ್ತು ಮನೆಯಿಂದ ಆಚೆ ಹೆಜ್ಜೆ ಇಟ್ರೆ ಇದು ರಕ್ತ ಹೀರ್ತೀರಿ, ಬೆಲೆ ಏರಿಕೆ ಮಾಡಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ ನಾನು ಮರ್ತೆ, ಸಾರಿ ಕ್ಷಮೆ ಇರಲಿ. ಇವತ್ತು ರೈತರು ಕಳೆದ 3 ವರ್ಷದಲ್ಲಿ 2800ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆ ಅಡಿ 6,000 ರೂಪಾಯಿ ಕೊಡ್ತಾ ಇದೆ ರೈತರಿಗೆ. ಹಿಂದಿದ್ದಂತ ರಾಜ್ಯ ಸರ್ಕಾರ 4,000 ರೂಪಾಯಿ ಕೊಡ್ತಾ ಇತ್ತಲ್ರಿ, ಕಿತ್ಕೊಂಡ್ರಲ್ಲ ಅದು. ಹಾಲಿನ ಪ್ರೋತ್ಸಾಹಧನ 900 ಕೋಟಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀರಿ, ರೈತರನ್ನ ಬೀದಿ ಪಾಲ್ ಮಾಡಿದಿರಿ. ಎಲ್ಲಿದೆ ನಿಮ್ಗೆ ರೈತರ ಬಗ್ಗೆ ಕಾಳಜಿ? ಅದೆಂತದೋ ಕೃಷಿ 3% ಅದೆಂತೋ ಬಡ್ಡಿ ಕೊಡ್ತಾ ಇದೀವಿ, ದಡ್ಡಿ ರೈತ ಅಂತೇನೋ ಹೇಳ್ತೀರಿ. ₹1 ಜಾಸ್ತಿ ಮಾಡಿಲ್ಲ. ಅಲ್ಲಿ ನೋಡಿದ್ರೆ ಅತಿವೃಷ್ಟಿ ಆಯ್ತು. ಎಲ್ಲಿ? ಕಲಬುರಗಿನಲ್ಲಿ, ಬೀದರ್ನಲ್ಲಿ, ಯಾದಗಿರಿನಲ್ಲಿ. ಮುಖ್ಯಮಂತ್ರಿಗಳು ಕಲಬುರಗಿಯಲ್ಲಿ ಯಾವುದೋ ಒಂದು ಅವ್ರ ಪಕ್ಷದ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಇನ್ನು ಅಲ್ಲಿರ್ತಕ್ಕಂಥ ಪಾಪ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಇಲ್ಲ ಸರ್ ಇಷ್ಟು ದೂರ ಬಂದಿದ್ದೀರಿ, ಸುಮ್ಮನೆ ಒಂದು ಹೆಜ್ಜೆ ಬಂದೋಗ್ಬಿಡಿ ಅಂದಿದ್ದಕ್ಕೆ ಬಂದು ಕಾಟಾಚಾರಕ್ಕೆ ಹೋದ್ರಲ್ಲ. ಏನಾದ್ರೂ ಪಾಪ ರೈತರಿಗೆ, ಪಾಪ ಬೆಳೆ ಬೆಳೆದಂತ ರೈತ ಬೀದಿಗೆ ಬಂದಲ್ಲ, ಅವಾಗ ಏನಾದ್ರು ಆತನ ಜೊತೆ ನಿಂತ್ಕೊಂಡು ಒಂದು ಪರಿಹಾರ ಘೋಷಣೆ ಮಾಡ್ತಕ್ಕಂಥ ಕೆಲಸ, ಪರಿಹಾರ ಅವ್ರ ಕೈಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ರೆ ಈ ರಾಜ್ಯ ಸರ್ಕಾರ? ಕಲ್ಯಾಣ ಕರ್ನಾಟಕದಲ್ಲಿ ನಾನು ಕೇಳ್ತಾ ಇರೋದು ಏನಾಗಿದೆ ಪಾಪ ಕಲ್ಯಾಣ ಕರ್ನಾಟಕದ ರೈತರ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಬೇಕಣ್ಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಬಣ್ಣಂದು ಹೂನಣ್ಣ.